ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಧರ್ಮಸ್ಥಳದಲ್ಲಿ ಸತತವಾಗಿ 14 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಮುಸುಕುದಾರಿ ದೂರುದಾರ ತೋರಿಸಿದ ಜಾಗದಲ್ಲೆಲ್ಲ ಎಸ್ಐಟಿ ಅಧಿಕಾರಿಗಳು ಚಕಾರ ಎತ್ತದೆ ತನಿಖೆ ಮಾಡ್ತಿದ್ದಾರೆ. ಒಮ್ಮೆ ಕಾಡಿನ ಒಳಗೆ, ಮತ್ತೊಮ್ಮೆ ನೇತ್ರಾವತಿ ಸ್ನಾನಘಟ್ಟದ ಬದಿಯಲ್ಲಿ, ಮತ್ತೊಂದು ಬಾರಿ ಧರ್ಮಸ್ಥಳದ ದೇವಸ್ಥಾನದ ಆವರಣದ ಒಳಗೇನೆ ರತ್ನಗಿರಿ ಬೆಟ್ಟ, ಮತ್ತೊಂದು ಕಡೆ ಪ್ರೈವೇಟ್ ಪ್ರಾಪರ್ಟಿ. ಇದೆಲ್ಲವನ್ನ ಮೀರಿ ಇದೀಗ ಧರ್ಮಸ್ಥಳ ಪೊಲೀಸ್ ಠಾಣಾ ಆವರಣದಲ್ಲೇನೆ ಮತ್ತೊಂದು ಜಾಗವನ್ನ ಈತ ಗುರುತಿಸುವ ಸಾಧ್ಯತೆ ಇದೆಯಂತೆ. ಅಲ್ಲಿಗೆ ಎಸ್ಐಟಿ ಅಧಿಕಾರಿಗಳು ಈ ಮುಸುಕುದಾರಿ ದೂರುದಾರ ಏನ್ ಹೇಳ್ತಾನೆ ಅದನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ದಾರೆ. ಹಾಗೆ ಮಾಡುವ ಅನಿವಾರ್ಯತೆ ಕೂಡ ಎಸ್ಐಟಿ ಅಧಿಕಾರಿಗಳಿಗಿದೆ. ಯಾಕಂದ್ರೆ ಕೋರ್ಟ್ ಹಾಗೆ ಸರ್ಕಾರದಿಂದ ಆದೇಶ ಇರೋದು ಹಾಗೇನೆ. ಇದೆಲ್ಲದರ ನಡುವೆ ಯಾವಾಗ ಪ್ರತಿದಿನ ಕಳೆದಂತೆ ಈ ಪ್ರಕರಣಕ್ಕೆ ಸಾಕ್ಷ್ಯಗಳು ಅನ್ನೋದು ಏನು ಸಿಗ್ತಾ ಇಲ್ವೋ ಅಲ್ಲಿಗೆ ಈ ಧಾರ್ಮಿಕ ಶ್ರದ್ಧಾ ಕೇಂದ್ರ, ಅದರಲ್ಲೂ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಭಕ್ತ ಗಣದಲ್ಲಿ, ಹಿಂದೂ ಸಮಾಜದಲ್ಲಿ ಆಕ್ರೋಶ ಹಾಗೆ ಸಹನೆಯ ಕಟ್ಟೆ ಕೂಡ ಒಡಿತಾ ಇದೆ. ಇನ್ ಕೇಸ್ ಈ ಮುಸುಕುದಾರಿ ದೂರುದಾರ ಹೇಳಿದಂತೆ ಧರ್ಮಸ್ಥಳದ ಆವರಣದಲ್ಲಿ ಶವಗಳು ಅಥವಾ ಅಸ್ಥಿಪಂಜರಗಳು ಅಥವಾ ಮೂಳೆಗಳು ಸಿಗದೆ ಹೋದ್ರೆ ಈತನನ್ನ ಗಲ್ಲಿಗೇರಿಸಬೇಕು, ಅಲ್ಲಿವರೆಗೂ ನಾವು ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಕೂಡ ಇವತ್ತು ಹಿಂದೂ ಸಮಾಜ ಮಾತನಾಡುವ ಹಂತಕ್ಕೆ ಹೋಗಿದೆ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡೋಣ. 14 ದಿನ ಮುಗಿತು, ಆದರೂ ಕೂಡ ಅಗಿಯೋ ಕಾರ್ಯ ಮುಗಿಯೋ ಹಂತಕ್ಕೆ ಬಂದೇ ಇಲ್ಲ. ರತ್ನಗಿರಿ ಸಿಗಲಿಲ್ಲ ಬುರುಡೆ, ಕಲ್ಲೇರಿ ಸಿಗಲಿಲ್ಲ ಮೂಳೆ, ದೇವಸ್ಥಾನದ ಆವರಣ ಪ್ರದೇಶದ ಒಳಗೂ ಕೂಡ ಶೋಧ ಆಯಿತು, ಅಲ್ಲೂ ಸಿಗಲಿಲ್ಲ. ಇದೀಗ ನಾವು ಈ ಹೆಡ್ಲೈನ್ ನಲ್ಲಿ ಹೇಳಿದಂತೆ ಈ ದೃಶ್ಯ ಮೂವಿ ಅದನ್ನ ಮೀರ್ಸೋ ರೇಂಜ್ಗೆ ನಡೀತಾ ಇದೆ ಈ ಸ್ಥಳ ಗುರುತಿಸುವಿಕೆ ಹಾಗೆ ಉತ್ಖನನ ಕಾರ್ಯ. ಪೊಲೀಸ್ ಠಾಣೆ, ಧರ್ಮಸ್ಥಳದ ಪೊಲೀಸ್ ಠಾಣೆ ಆವರಣವೇ ಮುಂದಿನ ಸ್ಪಾಟ್ ಆದರೂ ಕೂಡ ಅಚ್ಚರಿ ಇಲ್ಲ. ಈಗ ಗುರುತಿಸಿರುವ 13 ಅಲ್ಲ, ಅದರ ಜೊತೆಯಲ್ಲಿ ಬಗೆದಿರುವ ಹೆಚ್ಚುವರಿಯಾಗಿ 7 ಅಲ್ಲ, ಇನ್ನು 30-40 ಜಾಗ ತೋರಿಸ್ತೀನಿ, ಅದನ್ನೂ ಕೂಡ ತೋಡಿ ಅಂತ ಹೇಳಿ ಈ ಮುಸುಕುದಾರಿ ಆಗ್ರಹಿಸಿದ್ದಾನಂತೆ. ಇದೆಲ್ಲದರ ನಡುವೆ ಇವತ್ತು ಈ ಪ್ರಕರಣದಲ್ಲಿ ಮತ್ತೋರ್ವ ಹೊಸ ದೂರುದಾರ ಸಂಖ್ಯೆ 3 ಆತ ಕೂಡ ಹೊರಬಂದಿದ್ದಾನೆ, ಮತ್ತೊಂದಷ್ಟು ಆರೋಪ ಮಾಡ್ತಿದ್ದಾನೆ. ಇದೆಲ್ಲವನ್ನ ಅತ್ಯಂತ ತಾಳ್ಮೆಯಿಂದ ಸಹಿಸಿಕೊಂಡು ಕೆಲಸ ಮಾಡ್ತಾ ಇದೆ ಎಸ್ಐಟಿ ಟೀಮ್. ಆದರೆ ಇದೆಲ್ಲದರ ನಡುವೆ ಉದ್ಭವ ಆಗ್ತಾ ಇರೋ ಅತ್ಯಂತ ಪ್ರಮುಖವಾದ ಪ್ರಶ್ನೆ, ಈ ಸಮಾಧಿ ಒಳಗೆ ನಿಜವಾಗ್ಲೂ ಕೂಡ ರಹಸ್ಯ ಅನ್ನೋದು ಇದೆಯಾ ಅಥವಾ ಇವೆಲ್ಲವೂ ಕೂಡ ಕಟ್ಟುಕತೆನಾ ಅಂತ ಹೇಳಿ ಹೊಸ ದೂರುದಾರ ತುಕಾರಾಮ್ ಇವತ್ತು ಬಂದು ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ, ಮಾತನಾಡಿದ್ದಾರೆ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ. ಏನ್ ಮಾತನಾಡಿದ್ದಾರೆ ಗಮನಿಸಿ. ಇಟ್ಟಿದ್ರು ಗುಂಡಿಗೆ ಹಾಕ್ಲಿಕ್ಕೆ ಅಂತ ಹೇಳಿ, ಹಾಕಿದ್ದನ್ನು ನೋಡಿದ್ದೇನೆ. ಹೆಣ್ಣ ಗಂಡ ಅಂತ ನಾನು ನೋಡಿಲ್ಲ. ನಾವು ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ಅಂದ್ರೆ ನಾವು ಹೋಗೋದಿಲ್ಲ. ಯಾಕೆ ಸುಮ್ಮನೆ ನಮ್ಮ ಮೇಲೆ ನಾವು ಹಾಕೊಳ್ಳೋದು ಅಂತೇಳಿ. ಅದಕ್ಕೆ ಈಗ ಅಂದರೆ ಈಗ ತನಿಖೆಯವರು ಬಂದಿರಲ್ಲ ಏನಂತ ಹೇಳು ಅಂತ ಹೇಳಿ ನಾವು ಬಂದಿದ್ದು ಅಷ್ಟೇ. ಜಾಗ ನಿಮ್ಗೆ ಈಗ ಈಗಲೂ ನೆನಪಿದೆಯಾ? ನೆನಪುಂಟು. ಎಷ್ಟು ವರ್ಷದ ಹಿಂದೆ ನಡೆದಂತ 2009 ಇಶ್ಯೂಯಲ್ಲಿ. ಆ ಜಾಗದಲ್ಲಿ ಇವತ್ತು ಜಾಗ ಹಾಗೆ ಇದೆಯಾ ಅಥವಾ ಅಲ್ಲಿ ಏನಾದ್ರು ಕನ್ಸ್ಟ್ರಕ್ಷನ್ ಆಗೋಗಿದೆ ಹತ್ತದೇನಾರಾಗಿದೆಯಾ? ಇಲ್ಲ, ಜಾಗ ಉಂಟು, ಹಾಗೇನೆ ಉಂಟು. ಅದು ಕಾಡ ಅಥವಾ ಒಳಗಡೆ ಧರ್ಮಸ್ಥಳ ಗ್ರಾಮದಲ್ಲ? ಕಾಡು ಗ್ರಾಮ ಅದೇ ಕಾಡು ಮಾತ್ರ ಅರಣ್ಯ ಪ್ರದೇಶ. ಹೌದು. ಎಷ್ಟು ಜನ ಇದ್ರು ಅವತ್ತು? ಅವರೊಂದು 3-4 ಜನ ಇದ್ರು. ಅವ್ರು ಪರಿಚಯ ಇಲ್ಲ ನನಗೆ, ಯಾರಂತ ಹೇಳಿ ಪರಿಚಯ ಇಲ್ಲ ನಮಗೆ ಇಲ್ಲ. ನಾವು ನೋಡಿ 3-4 ಜನ ಇದ್ರು. ಹೌದು. ನಾವು ಒಂದು ಅವರ ಮುಖ ಇದನ್ನು ಸರ ನೋಡ್ಲಿಕ್ಕೆ ಹೋಗಿಲ್ಲ. ಯಾಕೆ ನಮಗೆ ಬೇಡ ಅಂತ ಹೇಳಿ ನಾವು ಬಿಟ್ಟಿದ್ದು. ನಮ್ಮ ಆಗಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಏನು ಆಗಿ ಸತ್ತೋದ್ರು ಏನಂತ ಹೇಳಿ ನಮ್ಗೆ ಗೊತ್ತಿಲ್ಲ ಸರ್. ಇಟ್ಟಿದ್ರು ಗುಂಡಿಗೆ ಹಾಕ್ಲಿಕ್ಕೆ ಅಂತ ಹೇಳಿ, ಹಾಕಿದ್ದನ್ನು ನೋಡಿದ್ದೇನೆ. ಹೆಣ್ಣ ಗಂಡ ಅಂತ ನಾನು ನೋಡಿಲ್ಲ. ನಾವು ಹತ್ತಿರದಿಂದ ಹೋಗಿ ನೋಡ್ಲಿಕ್ಕೆ ಯಾಕೆ ಏನು ಅಂತ ಕೇಳಲಿಕ್ಕೆ ಅಂದ್ರೆ ನಾವು ಹೋಗೋದಿಲ್ಲ. ಯಾಕೆ ಸುಮ್ಮನೆ ನಮ್ಮ ಮೇಲೆ ನಾವು ಹಾಕೊಳ್ಳೋದು ಅಂತೇಳಿ. ಅದಕ್ಕೆ ಈಗ ಅಂದರೆ ಈಗ ತನಿಖೆಯವರು ಬಂದಿರಲ್ಲ ಏನಂತ ಹೇಳು ಅಂತ ಹೇಳಿ ನಾವು ಬಂದಿದ್ದು ಅಷ್ಟೇ. ಜಾಗ ನಿಮ್ಗೆ ಈಗ ಈಗಲೂ ನೆನಪಿದೆಯಾ? ನೆನಪುಂಟು. ಎಷ್ಟು ವರ್ಷದ ಹಿಂದೆ ನಡೆದಂತ 2009 ಇಶ್ಯೂಯಲ್ಲಿ. ಆ ಜಾಗದಲ್ಲಿ ಇವತ್ತು ಜಾಗ ಹಾಗೆ ಇದೆಯಾ ಅಥವಾ ಅಲ್ಲಿ ಏನಾದ್ರು ಕನ್ಸ್ಟ್ರಕ್ಷನ್ ಆಗೋಗಿದೆ ಹತ್ತದೇನಾರಾಗಿದೆಯಾ? ಇಲ್ಲ, ಜಾಗ ಉಂಟು, ಹಾಗೇನೆ ಉಂಟು.
ಅದು ಕಾಡ ಅಥವಾ ಒಳಗಡೆ ಧರ್ಮಸ್ಥಳ ಗ್ರಾಮದಲ್ಲ? ಆ, ಕಾಡು ಕಾಡು ಗ್ರಾಮ ಅದೇ ಕಾಡು ಮಾತ್ರ. ಅರಣ್ಯ ಪ್ರದೇಶ. ಹೌದು. ಎಷ್ಟು ಜನ ಇದ್ರು ಅವತ್ತು? ಅವರೊಂದು 3-4 ಜನ ಇದ್ರು. ಅವ್ರ ಪರಿಚಯ ಇಲ್ಲ ನನಗೆ, ಯಾರಂತ ಹೇಳಿ ಪರಿಚಯ ಇಲ್ಲ ನಮಗೆ ಇಲ್ಲ. ನಾವು ನೋಡಿ 3-4 ಜನ ಇದ್ರು. ಹೌದು. ನಾವು ಒಂದು ಅವರ ಮುಖ ಇದನ್ನು ಸರ ನೋಡ್ಲಿಕ್ಕೆ ಹೋಗಿಲ್ಲ. ಯಾಕೆ ನಮಗೆ ಬೇಡ ಅಂತ ಹೇಳಿ ನಾವು ಬಿಟ್ಟಿದ್ದು. ನಮ್ಮ ಆಗಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ತುಮಕೂರು ತಾಲೂಕಿನ ಬೆಳ್ಳಾವಿ ಕಾರದ ಮಠದ ಶ್ರೀ ವೀರಬಸವ ಸ್ವಾಮೀಜಿ ಅವರು ಕನೆಕ್ಟೆಡ್ ಇದ್ದಾರೆ. ಸ್ವಾಮೀಜಿ ನಮಸ್ಕಾರ. ಜೊತೆಯಲ್ಲಿ ಸ್ಟುಡಿಯೋದಲ್ಲಿ ಅಬ್ದುಲ್ ರಜಾಕ್ ಅವರಿದ್ದಾರೆ, ಹಾಗೆ ವಕೀಲರಾದ ನಾರಾಯಣ ಸ್ವಾಮಿ ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಮಾಜಿಕ ಹೋರಾಟಗಾರರಾದ ದಿನೇಶ ಗಣಿಗ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಚರ್ಚೆಯಲ್ಲಿ ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಅವರು, ಹಾಗೆ ಧರ್ಮಶ್ರೀ ಶಿವಸದ್ದ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಎಲ್ಲರನ್ನ ಮಾತನಾಡ್ತಾ ಹೋಗ್ತೀನಿ. ಗುರುಗಳೇ, ಒಂದು ನಿಮಿಷದ ನಿಮ್ಮ ತಾಳ್ಮೆ ಸಹಕಾರ ನಮ್ಮ ಜೊತೆಯಲ್ಲಿರಲಿ. ನಾನು ಸ್ಟುಡಿಯೋದಲ್ಲಿರುವ ಇಬ್ಬರು ಅತಿಥಿಗಳನ್ನು ಮಾತನಾಡಿಸ್ಕೊಂಡು ನಂತರದಲ್ಲಿ ತಮ್ಮ ಬಳಿಯಲ್ಲಿ ಬರ್ತೇನೆ. ಪ್ರಮುಖವಾಗಿ ಈಗಿರೋ ಪ್ರಶ್ನೆ, ಪ್ರತಿ ದಿನವೂ ಕೂಡ ಹೊಸ ಜಾಗಗಳು SIT ಅದನ್ನು ಉತ್ಖನನ ಮಾಡ್ತಾ ಇರೋದು, ಇದು ಎಷ್ಟು ದಿನ ಪ್ರಶ್ನೆ ಕೇಳ್ತಿದ್ದಾರೆ. ಆದರೆ ಕಾನೂನಾತ್ಮಕವಾಗಿ ನಡೀತಾ ಇರುವ ತನಿಖೆಗೆ ಇಟ್ ಟೇಕ್ಸ್ ಇಟ್ಸ್ ಓನ್ ಕೋರ್ಸ್ ಆಫ್ ಟೈಮ್. ಅದನ್ನು ಕೊಡಲೇಬೇಕು, ತಾಳ್ಮೆ ಇರಲೇಬೇಕು, ಇದು ಕೂಡ ಅನಿವಾರ್ಯ. ಇದೆಲ್ಲದರ ನಡುವೆ ಹೀಗೆ ಜಾಗದ ಮೇಲೆ ಜಾಗ ಅಗಿತಾ ಕಡೆಗೆ ಏನೂ ಸಿಗದೆ ಹೋದರೆ ಏನಪ್ಪ ಅನ್ನೋ ಅನುಮಾನ. ನಾನು ನಾರಾಯಣ ಸ್ವಾಮಿ ಸರಿಂದಲೇ ಪ್ರಶ್ನೆ ಕೇಳ್ತಾ ಆರಂಭ ಮಾಡ್ತೀನಿ. ವಿಶ್ವಾಸ ಅನ್ನೋದು ಬಹಳಷ್ಟು ಇತ್ತು ಈ ದೂರುದಾರ ಬಂದ ಸಂದರ್ಭದಲ್ಲಿ. 300 ಶವಗಳಂತೆ ಅಟ್ಲೀಸ್ಟ್ 3 ಸಿಕ್ಕರೂ ಕೂಡ ಆರೋಪಕ್ಕೊಂದು ಹುರುಳು ಸಿಗುತ್ತೆ ಅಂತ. ನಾನೆಲ್ಲ ಮುಗಿದೋಯ್ತು ಅಂತ ಕೇಳ್ತಾ ಇಲ್ಲ, ಮೀಡಿಯಾ ಟ್ರಯಲ್ ಮಾಡೋ ಗೋಜಿಗೂ ಕೂಡ ನಾನು ಹೋಗೋದಿಲ್ಲ. ಜನರ ಮನಸ್ಸಿನಲ್ಲಿ ಬಂದಿರೋ ಅನುಮಾನನ ಪ್ರಶ್ನೆಯಾಗಿ ಕೇಳ್ತಿದ್ದೀನಿ. ಒಬ್ಬ ವಕೀಲರಾಗಿ ಈ ಹಂತದ ತನಿಖೆಯಲ್ಲಿ ಒಬ್ಬ ದೂರುದಾರನ ಮೇಲೆ ಅನುಮಾನ ಪಡಲಿಕ್ಕೆ ಸಾಧ್ಯತೆಗಳು ಇದೆಯಾ ಇಲ್ವಾ? ಖಂಡಿತ ಮೇಡಮ್. ನಾನು ನಿನ್ನೆ ಇದೇ ಡಿಸ್ಕಷನ್ಸಲ್ಲಿ ನಾನು ಬಂದಾಗ ನಾನು ವೆರಿ ಕ್ಲಿಯರ್ ಆಗಿ ಹೇಳಿದ್ದೆ, ಒಬ್ಬ ಮನುಷ್ಯ ಯಾವುದಾದ್ರೂ ಒಂದು ಡೆಡ್ ಬಾಡಿ ಒಂದು ಭೂಮಿ ಒಳಗಡೆ ಇದೆ ಅಂದರೆ ಅದನ್ನು ಅಲ್ಲಿಂದ ಡಿಗ್ ಮಾಡಿ ತೆಗಿಬೇಕು ಅಂದರೆ ದೆರ್ ಇಸ್ ಎ ಪ್ರೊಸೀಜರ್. ಒಂದು ಮ್ಯಾಜಿಸ್ಟ್ರೇಟಿಂದ ಪರ್ಮಿಷನ್ ತೊಗೊಳ್ಬೇಕು, ಪೊಲೀಸ್ನವ್ರ ಮುಖಾಂತರ, ಜೊತೆಗೆ ಲೋಕಲ್ ಅಥಾರಿಟಿ, ಜೊತೆಗೆ ಹೆಲ್ತ್ಗೆ ಸಂಬಂಧಪಟ್ಟಂಥವ್ರು, ಆಮೇಲೆ ಮಹಜರ್ ಮಾಡೋವಂಥ ಪಂಚದವರು ಎಲ್ಲರೂ ಕರ್ಕೊಂಡು ಬಂದು ತೆಗಿಬೇಕು. ಅದು ದಟ್ ಇಸ್ ಅ ಪ್ರೊಸೀಜರ್. ಈತ ಪ್ರಾರಂಭದಲ್ಲೇ ಒಂದು ತಪ್ಪು ಮಾಡಿದ್ದಾನೆ. ಏನಂದರೆ ಒಂದು ಯೂಟ್ಯೂಬ್ ಚಾನಲ್ ಅವ್ರನ್ನ ಕರ್ಕೊಂಡೋಗಿ ಒಂದು ಬಾಡಿ ಶವ ಇದೆ ಅಂತ ಎತ್ಕೊಂಡು ಬರ್ತಾನೆ, ಅದನ್ನು ಲೈವಲ್ಲಿ ಚಾನಲ್ ಯೂಟ್ಯೂಬಲ್ಲಿ ಬರ್ತಾರೆ. ಆತ ಅದನ್ನು ಎತ್ಕೊಂಡು ಹೋದಾಗಲೇ SIT ಅವರು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡಬೇಕಾಗಿತ್ತು, ಮೊದಲನೇದಾಗಿ ಆತನ ಮೇಲೆ ಕೇಸ್ ಬುಕ್ ಮಾಡಬೇಕಾಗಿತ್ತು. ಫಸ್ಟು ಅಲ್ಲೇ ಎಡವಿದೆ. ನನ್ನ ಹೇಳೋದು ಪ್ರೊಸೀಜರ್ ವೈಸ್ ಕಾನೂನನ್ನು ಅಲ್ಲೇ ತಪ್ಪು ಮಾಡಿದ್ದಾರೆ. ಸರಿ, ಅಲ್ಲಿ ಎಡವಿ ಏನು ಮಾಡ್ತಾರೆ, ಆತನನ್ನು ಜಸ್ಟ್ ಒಂದು ಸಾಕ್ಷಿಯಾಗಿ ತಗೊಂಡು ಆತನಿಗೆ ಒಂದು ರಕ್ಷಣೆ ಕೊಟ್ಕೊಂಡು ಆತನ ಒಂದು ಹೇಳಿಕೆ ಆಧಾರದ ಮೇಲ್ಗಡೆ 13 ಪಾಯಿಂಟ್ ಬರ್ತಾ ಇತ್ತಲ್ವಾ? 13 ಪಾಯಿಂಟ್ ಮಾಡ್ತಾರೆ. ಅಕಸ್ಮಾತ್ ಹಂಗೆ ಮಾಡಿದ್ರೆ ಸರ್ಕಾರದ ಮೇಲೆ ಬರ್ತಾ ಇತ್ತಲ್ಲ. ಪಾಯಿಂಟ್ಗೆ ಬರ್ತೀನಿ. ಡೈರೆಕ್ಟ್ ಡೈರೆಕ್ಟ್ ಕಾನೂನು ಅಷ್ಟೇ ಮಾತಾಡ್ತಾ ಇದ್ದೀನಿ, ಆಮೇಲೆ ಖಂಡಿತ ಫ್ಯಾಕ್ಟ್ಸ್ ಬಗ್ಗೆ ಬರ್ತೀನಿ. 13 ಪಾಯಿಂಟ್ಸ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಎಲ್ಲ ತಗೊಂಡೇ ಮಾಡ್ತೀರಲ್ಲ? ಅವ್ನು ಮಾಡಿಲ್ಲ, ಮಾಡೋದಿಲ್ಲ. ಪೊಲೀಸ್ನವ್ರು ಏನು ಮಾಡಬೇಕಾಗಿತ್ತು, ಮೊದಲನೇದಾಗಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸಬಲ್ ಅಂತ. ಕಾನೂನು ಗೊತ್ತಿಲ್ಲ ಅಂತ ನೀನು ತಪ್ಪು ಮಾಡಿದ ಮಾತ್ರಕ್ಕೆ ನಿನಗೆ ಕ್ಷಮಿಸೋದಿಲ್ಲ. ಆತನನ್ನ ಫಸ್ಟ್ ಅಪರಾಧಿ ಸ್ಥಾನದಲ್ಲಿ ಇಟ್ಕೊಂಡು ದೆನ್ ಒಬ್ಬ ಆತನ ಹೇಳಿಕೆಗಳನ್ನ ತಗೊಂಡು ಮೊದಲು ಏನು ಮಾಡಬೇಕಾಗಿತ್ತು, ನೀನು ಒಬ್ಬನೇ ಬಾಡಿ ಎತ್ಕೊಂಡೋದ ಅಥವಾ ಇನ್ನೊಂದು 4 ಜನ ಸೇರಿ, ಯಾಕಂದ್ರೆ ಒಂದು ಬಾಡಿನ ಅದೇನು ನಾಯಿ ಮರಿ ಅಲ್ಲ, ಒಂದು ಬಾಡಿ ಎತ್ಕೊಂಡು ಹೋಗ್ಬೇಕಂದ್ರೆ ಸುಮಾರು 4-5 ಜನ ಸೇರಿ ಎತ್ಕೊಂಡು ಹೋಗ್ಬೇಕು. ಅವ್ರು ಯಾರಾದ್ರು ಅಂತ ತಿಳ್ಕೊಂಡು ಅದಾದ್ಮೇಲೆ ಈ ಪಾಯಿಂಟ್ಸ್ಗಳನ್ನೆಲ್ಲ ಮಾಡ್ಕೊಂಡು ದೆನ್ ಡಿಗ್ ಮಾಡಬೇಕಾಗಿತ್ತು. ಆದ್ರೆ ಇವ್ರೇನ್ ಮಾಡಿದ್ರು, ಡೈರೆಕ್ಟ್ ಆಗಿ ಇಲ್ಲಿನ ಪ್ರೆಷರ್ ಡೈರೆಕ್ಟ್ ಆಗಿ SIT ಮಾಡಿದ್ರು, ಈ ಡೈರೆಕ್ಟ್ ಆಗಿ ಹೋದ್ರು. ಆತನ ಒಂದು ಆತನಿಗೆ ಆರಂಭಿಕ ಹಂತದಲ್ಲೇನೆ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ. ನೋಡಿ, ಈಗಿನ ಹಂತ ಅಲ್ಲೊಂದು ಪಾಯಿಂಟ್ ಇದೆ, ಆತನ ಕಸ್ಟಡಿ ಕೂಡ ತಗೊಳ್ಳೋದಿಲ್ಲ ಕಡೆ ಪಕ್ಷ. ಓಕೆ, ಡೈರೆಕ್ಟ್ ಆಗಿ ಅವನಿಗೆ ಪರ್ಮಿಷನ್ ಇದೆಯಂತಲ್ಲ ಸರ್, ಅವರಿಗೆ ಕ್ಷಮೆ ಇರಲಿ, ಅವ್ರಿಗೆ ಪರ್ಮಿಷನ್ ಇದೆಯಂತೆ, ಎಲ್ಲಿ ಬೇಕೋ ಅಲ್ಲಿ ಹೋಗ್ಲಿಕ್ಕೆ, ಮೊಬೈಲ್ ಬಳಕೆ ಮಾಡ್ಕೊಳ್ಳಿಕ್ಕೆ. ಅಲ್ಲೇನ್ ಮಾಡ್ಬೋದಾಗಿತ್ತು ಇವರು, SIT ಅವರು ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅದೇ ಕೋರ್ಟ್ ನ ಅಪ್ರೋಚ್ ಮಾಡಿ ಪ್ರಾಸಿಕ್ಯೂಷನ್ ಇಂದ ಈ ತರ ಮಾಡೋದ್ರಿಂದ ನನ್ನ ಇನ್ವೆಸ್ಟಿಗೇಷನ್ ಅಡ್ಡಿ ಆಗತ್ತೆ ಅಂತ ಕೋರ್ಟ್ ಗಮನಕ್ಕೆ ತಂದು ಅವರು ಅವತನ್ನ ಕಸ್ಟಡಿಗೆ ತಗೊಂಡು ದೆನ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. ಅವ್ರು ಮಾಡ್ಲಿಲ್ಲ. ಈಗ ಏನ್ ಮಾಡಿದ್ದಾರೆ, 13 ಪಾಯಿಂಟ್ ಮಾಡಿದ್ರು. ನಾಟ್ ಓನ್ಲಿ 13 ಪಾಯಿಂಟ್, 11 ಪಾಯಿಂಟ್ ಅಂತ ಬಂದಾಗ 11A, 11B, 11C ಅಂತೆಲ್ಲ ಮಾಡಿ ಸುಮಾರು 16-17 ನನ್ನ ಪ್ರಕಾರ ಮಾಡಿದ್ದಾರೆ. ಹೋಗ್ಲಿ, ಆತ ಮಾಡಿದ್ರಲ್ಲಿ ಯಾವ್ದಾದ್ರು ಏನಾದ್ರೂ ಹುರುಳು ಸಿಕ್ತಾ,
ಕಡೆ ಪಕ್ಷ ಎಲ್ಲೋ ಒಂದ್ ಕಡೆ ಒಂದು ಅಲ್ಲಿಗೆ ಈತನ ಮೇಲೆ ಅನುಮಾನ ಹುಟ್ಲಿಕ್ಕೆ ನಾನು ಪಬ್ಲಿಕ್ ಡೊಮೈನ್ ಬಗ್ಗೆ ಮಾತ್ರ ಕೇಳ್ತಿದ್ದೀನಿ. ಅಷ್ಟೇ. ತನಿಖೆ ವಿಚಾರಕ್ಕೆ ನಾನು ಹೋಗ್ತಾ ಇಲ್ಲ. ಪಬ್ಲಿಕ್ ಡೊಮೈನ್ ಅಲ್ಲಿ ಅಂದ್ರೆ ಜನಸಾಮಾನ್ಯರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೆಲ್ಲ ಧರ್ಮಸ್ಥಳವನ್ನ ಗಮನಿಸ್ತಾ ಇದ್ರು ಅವ್ರ ಮನಸ್ಸಿನಲ್ಲಿ ಅನುಮಾನ ಮೂಡ್ಲಿಕ್ಕೆ ಕಾರಣ ಇದೆ. ಅನುಮಾನ ಅಲ್ಲ, ನಿಖರವಾಗಿ ಇವತ್ತು ಆತ ನಿಖರವಾಗಿ ಇಲ್ಲಿದ್ದೇ ಇದೆ ಅಂತ ಹೇಳಿದ್ದ. ಇವಾಗ ಅಷ್ಟೇ ನಿಖರವಾಗಿ ಅಲ್ಲಿ ಇಲ್ಲ ಅಂತ. ಅದು ಅಲ್ಲದೆ ಒಂದು ಬಾಡಿನ ಉಳ್ಬೇಕಾದ್ರೆ ಯಾವುದೇ ಧರ್ಮದಲ್ಲಾಗ್ಲಿ 3 ಅಡಿ 6 ಅಡಿ ಕೆಳಗಡೆ ಊತಿದ್ರೆ ಹೆಚ್ಚೆಚ್ಚು. ಇದ್ರಲ್ಲಿ 18 ಅಡಿ 20 ಅಡಿ ಆಳ ತೆಗೆದ್ರು ಕೂಡ ಇನ್ನೊಂದ್ ಸ್ವಲ್ಪ ತೆಗ್ದಿದ್ರೆ ನೀರ್ ಬರ್ತಾ ಇತ್ತು. ಅಷ್ಟು ಕೆಲವೊಂದ್ ಕಡೆ ನೀರ್ ಕೂಡ ಬಂದಿದೆ. ಇಷ್ಟು ತೆಗೆದ್ರು ಕೂಡ ಅಲ್ಲೊಂದು ಬಾಡಿ ಸಿಗೋದಿಲ್ಲ. ಅನುಮಾನಕ್ಕೆ ಅದೊಂದೇ ಕಾರಣ ಅಲ್ಲ ರಜಾಕ್ ಅವರೇ. ನೋಡಿ, ಆತ ಹೇಳಿದ್ದೇನು, ಒಬ್ಬನೇ ಹೋಗಿ ನಾನು ನಿಗೂಢವಾಗಿ ಶವಗಳನ್ನ ಹೂತಾಕ್ತಿದ್ದೆ. ಹೀಗೆ ಒಬ್ನೇ ಹೋಗಿ ಹೂತಿದ್ದ ಶವನ 20-25 ಜನ SIT ಅಧಿಕಾರಿಗಳೆಲ್ಲ ಸೇರ್ಕೊಂಡು ಹುಡುಕ್ತಿದ್ರು ಕೂಡ 300 ಬೇಡ ರೀ, ಒಂದು 3 ಆದ್ರೂ ಸಿಗೋದು ಬೇಡವಾ? ಇದಕ್ಕೆ ಅಲ್ವಾ ಅನುಮಾನ ಬರೋದು? ಮೇಡಮ್, ಮೊದಲನೇದಾಗಿ ಈ ಧರ್ಮಕ್ಷೇತ್ರ ಏನಿದೆ ಅದಕ್ಕೆ ಅಪಾರವಾದ ಗೌರವ ಇದೆ. ವಿನೋದ್ ರಜಾಕ್ ಅವರೇ, ಅದಕ್ಕೆ ನಿಮ್ಮನ್ನ ಇವತ್ತು ಕರೆಸಿರೋದು ಇಲ್ಲಿಗೆ. ಅದ್ರ ಮೇಲೆ ಯಾರೂ ಬೆರಳು ಎತ್ತಾ ಇಲ್ಲ. ನೀವು ಬಂದು ಕೂತ್ಕೊಂಡಿರೋದು ನಮಗೆ ನಿಜವಾಗ್ಲೂ ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ಮೆಕ್ಕಾ ಮದೀನಕ್ಕೆ ನೀವು ಎಷ್ಟು ಗೌರವ ಕೊಡ್ತೀರಾ, ಹಜ್ಗೆ ಹೋದಾಗ ಎಷ್ಟು ನೀವು ಗೌರವ ಕೊಡ್ತೀರಾ, ಅದಕ್ಕೆ ನಾವು ಕೂಡ ಅಷ್ಟೇ ಗೌರವ ಕೊಡ್ಬೇಕಾಗ್ತದೆ, ನೀವು ಕೊಡ್ಬೇಕಾಗ್ತದೆ. ಅವರು ಹಾಗಿದ್ದಾರೆ ಅನ್ನೋದಕ್ಕೇನೆ ಇವತ್ತು ಇಲ್ಲಿ ಕೂತಿದ್ದಾರೆ. ಸರ್, ವಿಷಯಕ್ಕೆ ಬರಲಿ ಸರ್. ಮಾತಾಡಿ. ಒಂದು ಮಾತನ್ನು ಓಪನ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಏನಂತ ಹೇಳಿದ್ರೆ, ಮಂಜುನಾಥ ಸ್ವಾಮಿ ದೇವಸ್ಥಾನ ಅದು ಧರ್ಮಕ್ಷೇತ್ರ, ಅದಕ್ಕೆ ಅಪಾರವಾದ ಗೌರವ ಇದೆ. ಯಾರೂ ಕೂಡ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆ ಧರ್ಮಸ್ಥಳದ ಮೇಲೆ ಬೆರಳು ಎತ್ತಾ ಇಲ್ಲ. ಯಾರೂ ಕೂಡ ಧರ್ಮಸ್ಥಳದ ಮೇಲೆ ಬೆರಳು ಎತ್ತಾ ಇಲ್ಲ. ಯಾರು ಅದನ್ನ ಪ್ರಶ್ನಿಸ್ತಾ ಇಲ್ಲ. ಜನಕ್ಕೆ ಗೊತ್ತಿದೆ ಯಾರು ಒಬ್ಜೆಕ್ಟ್ ಮಾಡಿದ್ರು, ಯಾರು ಕ್ಷೇತ್ರದ ಕಡೆ ಬೊಟ್ಟು ಮಾಡಿದ್ರು ಅದು ಗೊತ್ತಿದೆ. ಅದರಲ್ಲಿ ಏನಾದ್ರೂ ಒಂದು ಷಡ್ಯಂತ್ರ ಇದೆಯಾ, ಯಾರಿಗಾದ್ರೂ ಕಾಪಾಡಕ್ಕೆ ಒಂದು ಪ್ರಯತ್ನ ನಡೀತಾ ಇದೆಯಾ? ಅದೇ ಆ ಪಕ್ಕದ ಕ್ಷೇತ್ರದ ಕಾರ್ಕಳದ MLA ಸುನೀಲ್ ಕುಮಾರ್ ಅವರು ಇವತ್ತು ಅಸೆಂಬ್ಲಿಯಲ್ಲಿ ಇವತ್ತೇ ಮಾತೆತ್ತಬೇಕು. ಇವತ್ತೇ ಇಡೀ ನಮ್ಮ ರಾಜ್ಯದಲ್ಲಿ, ಒಂದು ಚಿಕ್ಕಮಗಳೂರಲ್ಲಿ, ಕೊಪ್ಪಳಲ್ಲಿ, ಯಾದಗಿರಿಯಲ್ಲಿ, ಮೈಸೂರಲ್ಲಿ, ಕಲಬುರಗಿಯಲ್ಲಿ ಒಂದೇ ದಿನ ಒಂದೇ ಕ್ಷಣ ಒಂದು ಪ್ರತಿಭಟನೆ ಸ್ಟಾರ್ಟ್ ಆಗಬೇಕು ಅಂದರೆ ಇದೊಂದು ಪ್ರಾಯೋಜಿತ ಷಡ್ಯಂತ್ರ. ಹಿಂದೆ ಯಾರೋ ಕೇಳಿ ಮೇಡಮ್, ಪ್ರೊಟೆಸ್ಟು ಬೆಂಗಳೂರಲ್ಲಿ ಆಗ್ಬೋದು ಮೇಡಮ್, ಮೈಸೂರಲ್ಲಿ ಆಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ರಾಜ್ಯಾದ್ಯಂತ. ಮೊದಲು ಅಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಯಾರು ಬರ್ತಾರೆ ಅವ್ರನ್ನ ಹೊಡೆಯೋದು, ಬಡಿಯೋದು, ಒಂದು 50-60 ಜನ ಸೇರಿ ಅದನ್ನು SIT ತನಿಖೆ ನಡೀತಾ ಇದಕ್ಕೆ ಅಡ್ಡಿಪಡಿಸುವ ಕೆಲಸ ಮಾಡೋದು. ಮೇಡಮ್, ಯಾರು ಅಲ್ಲಿ ಬಂದ್ಬಿಟ್ಟು ಪೊಲೀಸ್ನವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಒಂದು ತನಿಖೆ ನಡೆಸ್ತಾ ಯಾರು ಸಂದರ್ಭದಲ್ಲಿ ಮಾಧ್ಯಮದವರು ಯಾವ್ದಾದ್ರು ಸುದ್ದಿ ಕವರೇಜ್ ಮಾಡಕ್ ಹೋದಾಗ ಮಾಧ್ಯಮದವ್ರ ಮೇಲೂ ಹಲ್ಲೆ ಆಗಿರೋ ಅನೇಕ ಪ್ರಕರಣ ಇದೆ ಸರ್. SIT ತನಿಖೆ ಗಡ್ಡಿ ಅಂತ ಹೇಳಕ್ ದರ್ಶನ್ ಕೇಸಲ್ಲಿ ಇನ್ಫಾರ್ಮೇಶನ್ ಹೋಗೋದು ಬೇಡ. SIT ತನಿಖೆಗೆ ಅಡ್ಡಿ ಆಗಿಲ್ಲ, ಮುಂದುವರಿಸಿ. ಅದು ಪ್ರಭಾವ ಬೀಳುತ್ತೆ. ಒಂದಿಲ್ಲ ಒಂದ್ ಕಡೆ ಪೊಲೀಸ್ದವ್ರು ಮಾಡ್ತಿರೋ ತನಿಖೆಗೆ ಯಾರು ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡೋ ಪ್ರಶ್ನೆ ಎಲ್ಲಿಂದ ಬಂತು? ಅಕಸ್ಮಾತ್ ನಿಮ್ಗೆ ಯಾರು ಯೂಟ್ಯೂಬ್ ಮಾಡೋರು ಹಂಗೆ ಇಷ್ಟ ಇಲ್ಲ ಅಂದ್ರೆ ಅದೇ ತನಿಖೆ ಟೀಮಿಗೆ ಹೇಳಿ, ಇವ್ರು ಯಾಕೆ ಬಿಡ್ತಿದ್ರ, ನೀವು ಯಾಕೆ ಮಾಡ್ತಿದ್ರ ಅಂತ ಹೋಗ್ಬಿಟ್ಟು ಹೊಡೆದು ನೀವು ಒಂದೇ ದಿನ ಎಲ್ಲಾ ಕಡೆ ಪ್ರತಿಭಟನೆ ಶುರು ಆಗ್ಬಿಡ್ತಿ. ಇದೆಲ್ಲ ಒಂದೇ ಒಂದು ಮಾತು ಹೇಳಕ್ ಅನುಮಾನಾಸ್ಪದ ಸಾವುಗಳು, ರೇಪ್ ಅಂಡ್ ಮರ್ಡರ್ ಒಂದಾಗಿದ್ಯಾ, ಎರಡಾಗಿದ್ಯಾ, 3 ಆಗಿದ್ಯಾ? 19 ನಾನು ಇಲ್ಲೇ ಎಣಿಸ್ತೀನಿ. ಸಂತೋಷ್ ರಾವ್ ಈಸ್ ನಾಟ್ ಅಕ್ಯೂಸ್ಡ್ ಅಂತ ಹೈಕೋರ್ಟ್ ಹೇಳ್ತಲ್ವಾ, ಅದೇ ದಿನ ಸನ್ಮಾನ್ಯ ಮುಖ್ಯಮಂತ್ರಿ ಸ್ವಾಮೀಜಿ ದಯವಿಟ್ಟು ಒಂದು ನಿಮಿಷ. ಒಂದು ಮನವಿ ಸತ್ಯ ಮಾತಾಡಕ್ ಕೊಡಲ್ವಾ? ಆಚೆಯಿಂದ ಕನೆಕ್ಟ್ ಆಗಿರುವವರಿಗೆ ಒಂದು ಮನವಿ. ದಿನೇಶ್ ಸರ್ ಹಾಗೆ ಸ್ವಾಮೀಜಿ ಆಚೆಯಿಂದ ಹೆಚ್ಚಿನ ಅತಿಥಿಗಳಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ಯಾವುದು ಹೋಗಲ್ಲ ವೀಕ್ಷಕರಿಗೆ. ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ರಜಾಕ್ ಅವರೇ, ಫ್ಯಾಕ್ಟ್ಸ್ ಬಿಟ್ಟು ಬೇರೆ ಮಾತಾಡಬೇಡ್ರಿ. ಅಂತ ಹೇಳಿದೆ, ನಿರಪರಾಧಿ ಅಂತ ಹೇಳಿಲ್ಲ.
ಸಾಕ್ಷಿಗಳ ಕೊರತೆ ಅಂತ ಹೇಳಿದೆ ಕೋರ್ಟು, ನಿರಪರಾಧಿ ಅಂತ ಹೇಳಿ ಅಕ್ವಿಟ್ ಮಾಡಿದ್ರು ಅವ್ರಿಗೆ. ಅದೇ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾನು ಮನವಿ ಸಲ್ಲಿಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಕೇಳಿದ್ದೆ. ಸೌಜನ್ಯಾಗೂ ಈಗ ನಡೀತಿರೋ ಸಂಬಂಧ ಇಲ್ಲ, ಸೌಜನ್ಯ ಪ್ರಕರಣಕ್ಕೂ ಈಗ ನಡೀತಿರೋ ತನಿಖೆಗೂ ಆರ್ಗ್ಯುಮೆಂಟ್ಸ್ ಆಮೇಲೆ ಮಾಡೋಣ. ನಾನು ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಐ ಹ್ಯಾವ್ ಟು ಕರೆಕ್ಟ್ ಫ್ಯಾಕ್ಟ್ ಬಿಟ್ಟು ಆಚೆ ಹೋಗ್ತಿದ್ರೆ ಡಿಬೇಟು ಅದನ್ನ ನಾನು ಕರೆಕ್ಟ್ ಮಾಡಲೇಬೇಕು. ಡೈರೆಕ್ಟ್ ಅಲಿಗೇಷನ್ ಯಾರು ಆ ಧರ್ಮಕ್ಷೇತ್ರಕ್ಕೆ ಮಾಡ್ತಿಲ್ಲ. ಆ ಜಾಗ ಆ ಕ್ಷೇತ್ರದಲ್ಲಿ ಆ ಒಂದಿಷ್ಟು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅನುಮಾನಾಸ್ಪದ ಮತ್ತೆ ನಿಗೂಢ ಸಾವುಗಳು, ರೇಪ್ಗಳು ನಡೆದಿರುವಾಗ ಒಂದಲ್ಲ ಎರಡಲ್ಲ, ಸೌಜನ್ಯನ 9th October 2012 ಕೊಲೆ ಆಗುತ್ತೆ, ಆಮೇಲೆ ರೇಪ್ ಆಗಿದಾಗುತ್ತೆ. ಅದು ಆನೆ ಮಹೋತ್ತು ನಾರಾಯಣ ಮತ್ತು ಅವರ ತಂಗಿ ಯಮುನಾ 21 ಸೆಪ್ಟೆಂಬರ್ ವೇದಾವಳ್ಳಿ ಅವರ ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ. ಬುರ್ಡೆ ಬಿಡಕ್ಕೆಲ್ಲ ಸ್ವಾಮಿ, ಇದೆಲ್ಲ ಸತ್ಯ. ಕೇಳಿಸ್ಕೊಳ್ರಿ, ನಿಮಗ್ ಯಾಕ್ರಿ ಒಂದು ಕ್ರೈಮ್ ನಡೆದಿದೆ, ಸೆಕೆಂಡ್ ಟೈಮ್ ಕೊಟ್ಬಿಡೋಣ ರಜಾಕ್ ಅವರಿಗೆ. ಸರ್ ದಿನೇಶ್ ಅವರೇ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಇಬ್ಬರಿಗೂ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು 30 ಸೆಕೆಂಡ್ ತಾಳ್ಮೆ ಸ್ವಾಮೀಜಿ, 30 ಸೆಕೆಂಡ್ ತಾಳ್ಮೆ. ಅವ್ರು ಹೇಳ್ಬಿಡ್ಲಿ, ಅದೆಲ್ಲದಕ್ಕೂ ಉತ್ತರ ನಮ್ಮ ಹತ್ರ ಇದೆ, ಕೊಡೋಣ ಅಂತೆ. ಲೆಟ್ ಹಿಮ್ ಕಂಪ್ಲೀಟ್ ಸರ್, ಲೆಟ್ ಹಿಮ್ ಕಂಪ್ಲೀಟ್ ಸರ್, ಲೆಟ್ ಹಿಮ್ ಕಂಪ್ಲೀಟ್. 30 ಸೆಕೆಂಡ್ ಹೇಳಿ ಸರ್. ಸೌಜನ್ಯ ಮೇಡಮ್, ಇದೇ ತರ ಅಲ್ಲಿಗೆ ಬರ್ತೀನಿ ವಾಪಸ್ಸು. ಇಲ್ಲ, ಅದನ್ನ ಹೇಳ್ಬಿಡಿ. ಸ್ವಾಮಿಗಳು ಮಾತಾಡ್ತಿದಾರಲ್ಲ, ಸ್ವಾಮೀಜಿಗೆ ಆಮೇಲೆ ಹೋಗೋಣ ಸರ್. ಸೌಜನ್ಯ ಕೇಳಿಸ್ಕೊಳ್ಳಿ. ಸೌಜನ್ಯ ಕೊಲೆ ಆಯ್ತಾ, ರೇಪ್ ಅಂಡ್ ಮಾಡ್ರು. ಆಮೇಲೆ ಆನೆ ಮಹೋತ್ ನಾರಾಯಣ ತಂಗಿ ಯಮುನಾ 21 ಸೆಪ್ಟೆಂಬರ್ 2012 ಯಮುನಾದು ರೇಪ್ ಮತ್ತೆ ಮರ್ಡರ್ ಆಗುತ್ತೆ. ಆಮೇಲೆ ಟೀಚರ್ ವೇದಾವಳ್ಳಿ ಅವಳ ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ. ಅವ್ರಿಗೆ ಬರ್ನ್ಡ್ ಅಲೈವ್ ಅಂತ ಹೇಳಿದ್ರೆ ಜೀವಂತವಾಗಿ ಅವ್ರಿಗೆ ಬೆಂಕಿ ಇಡಲಾಗುತ್ತೆ. ಆಮೇಲೆ ಲಕ್ಷ್ಮಣ ಅವರ ಮಗಳು ಪದ್ಮಲತಾ ರೇಪ್ಡ್ ಅಂಡ್ ಮರ್ಡರ್ಡ್, ಬಾಡಿ ಫೌಂಡ್ ಫ್ಲೋಟಿಂಗ್ ಇನ್ ನೇತ್ರಾವತಿ ರಿವರ್. ನೇತ್ರಾವತಿ ನದಿಯಲ್ಲಿ 15 ದಿನದ ನಂತರ ಅವರ ಶವ ಸಿಗುತ್ತೆ. ಈ ಸಂತೋಷ್ ರಾವ್ ಮಾಡಿದ್ದು ಅಂತ ಹೇಳ್ಬಿಟ್ಟು 5 ಜನ ಹೋಗ್ಬಿಟ್ಟು ಹುಡುಗರು ಹೇಳ್ತಾರಲ್ಲ, ಅದ್ರಲ್ಲಿ 2 ಹುಡುಗರು ರವಿ ಪೂಜಾರಿ ಹಾಗೂ ಗೋಪಾಲ್ ಕೃಷ್ಣ, ಅವ್ರದ್ದು ಒಂದು ನಿಗೂಢ ಸಾವಾಗುತ್ತೆ. ಒಬ್ಬ ಹ್ಯಾಂಗ್ ಮಾಡ್ಕೊಂಡ, ಒಬ್ಬ ಇದಾಯ್ತು ಅಂದ್ಬಿಟ್ಟು. ಒಂದ್ ನಿಮಿಷ ಇರಿ ಮೇಡಮ್. ಪ್ರಶಾಂತ್ ಕೊಲೆ ಆಗುತ್ತೆ, ಆಮೇಲೆ ದಿನೇಶ್ ಗೌಡ ಕೊಲೆ ಆಗುತ್ತೆ, ಹರೀಶ್ ಮಡಿವಾಲ ಕೊಲೆ ಆಗುತ್ತೆ, ಆಮೇಲೆ ಅನನ್ಯ ಭಟ್ಟು, ಪದ್ಮಲತಾ. ಇವತ್ತು ಕೂಡ ಒಂದು ಅಕ್ಕ ಬಂದ್ಬಿಟ್ಟು ನನ್ನ ತಂಗಿ ಕೊಲೆ ಆಯ್ತು. ನಿಮ್ಗೆ ಬರ್ತಿದ್ದೀನಿ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ 30 ಸೆಕೆಂಡ್ ನಿಮಗೆ ಸಮಯ ಕೊಡ್ತೀನಿ. ನೀವು ಕೊಟ್ಟ ಪಟ್ಟಿಗೂ ಈಗ ನಡೀತಿರುವ SIT ತನಿಖೆಗೂ ಹೌ ಈಸ್ ಇಟ್ ಕನೆಕ್ಟೆಡ್ ಹೇಳಿ. ಕನೆಕ್ಟೆಡ್ ಪದ್ಮಲತಾ ಕನೆಕ್ಟೆಡ್ ಇಲ್ಲ, ಸೌಜನ್ಯ ಕನೆಕ್ಟೆಡ್ ಇಲ್ಲ. ಮೇಡಮ್ ಒಂದು ನಿಮಿಷ. ಇವೆಲ್ಲ ಕೇಸಸ್ಗಳು ಒಂದು ನಿಗೂಢ ಸಾವುಗಳು, ಮುಂದೆ ಬಂದಿರೋದು. ಹಿಂದೆ ಏನ್ ನಡೆದಿದೆಯೋ ಏನಿಲ್ವೋ ತನಿಖೆ ಆಗಕ್ಕೆ ನಾವು ಸ್ಟಾಪ್ ಮಾಡಕ್ಕೆ ಯಾರು? ಇವಾಗ ಗುರ್ಮೀತ್ ರಾಮ್ ನೀವು ಕೊಟ್ಟ ಪಟ್ಟಿಗೂ ಈಗ ಆಗ್ತಿರುವ ತನಿಖೆಗೂ ಸಂಬಂಧ ಏನು ಹೇಳಿ. ಸಚ್ಚಾ ಸೌದಾ, 400 ಆಶ್ರಮಗಳಿದ್ವು, 400 ಆಶ್ರಮಗಳಿದ್ವು. ಇವತ್ತು ರೇಪ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ಸಿಂಪಲ್ ಪ್ರಶ್ನೆ ರಜಾಕ್ ಅವರೇ, ಮೇಲೆ ಒಂದು ಅನುಮಾನ ಬಂತು, ಸದ್ಗುರು ಮೇಲೆ ತನಿಖೆ ನಡೀತಾ ಇದೆ. ಈಶಾ ಫೌಂಡೇಶನ್ ಅಲ್ಲಿ ಹೆಣ್ಣು ಮಕ್ಕಳ ಜೊತೆ ಬಲಾತ್ಕಾರ ನಡೆದಿದೆ ಅಂತ ಆಸಾರಾಮ್ ಬಾಪು, 400 ಆಶ್ರಮಗಳಿತ್ತು. ಆಸಾರಾಮ್ ಬಾಪು ಆಶ್ರಮದಲ್ಲಿ ಹೆಣ್ಣು ಮಕ್ಕಳ ಜೊತೆ. ಲಾಸ್ಟ್ 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಈಗ ನಡೆದಿರೋ SIT ತನಿಖೆಗೂ ನೀವು ಕೊಟ್ಟ ಪಟ್ಟಿಗೂ ಏನ್ ಸಂಬಂಧ? ಈ ಎಲ್ಲಾ ಕೊಲೆಗಳಿಗೂ ಎಲ್ಲೋ ಒಂದ್ ಕಡೆ ಪಾಯಿಂಟ್ ಆಫ್ ಸಸ್ಪಿಷನ್ ಒಂದ್ ಕಡೆ ನಡೀತಾ ಇದೆ, ಹೋಗ್ತಾ ಇದೆ. ಎಲ್ಲಿದೆ ಹಂಗಂತ ಆ ಪಾಯಿಂಟ್ ಉಲ್ಲೇಖ ನೀವು ಕೊಟ್ಟ ಯಾವ ಪ್ರಕರಣದ ರಿಪೋರ್ಟ್ ನಲ್ಲಿ ಇದೆ? ಸೌಜನ್ಯ ವರ್ಡಿಕ್ಟ್ ಅಲ್ಲಿ ಎಲ್ಲಿದೆ ಆ ಹೆಸರು? 13 ಪಾಯಿಂಟ್ ಅಲ್ಲಿ ಪಾಯಿಂಟ್ 1ರಲ್ಲಿ ಒಂದು ರೆಡ್ ಬ್ಲೌಸ್ ಸಿಕ್ಕಿದೆ, ಒಂದು ಕಾರ್ಡ್. ಪಾಯಿಂಟ್ 6ರಲ್ಲಿ 24 ಮನುಷ್ಯನ ಮೂಳೆಗಳು ಸಿಕ್ಕಿವೆ. ಯಾರ ಮೂಳೆಗಳು? ಸಾಕಷ್ಟು ಸಮಯ ನಿನಗೆ ಕೊಟ್ಟಿದ್ದೀನಿ. 3 ಜನ ಸ್ವಾಮೀಜಿಗಳಿದ್ದಾರೆ, 3 ಜನ ಸ್ವಾಮೀಜಿ ತನಿಖೆ ಅಲ್ಲ ಸರ್. ಕಿರ್ಚೋದ್ರಿಂದ ಇಲ್ಲೇನೋ ಕಿರ್ಚಬೇಡಿ. ಒಂದ್ ನಿಮಿಷ. ಕಾಮ್ ಡೌನ್. ವಾಯ್ಸ್ ಕೇವಲ ದಿನೇಶ್ ಗಣಿಗ ಅವರ ವಾಯ್ಸ್ ಮಾತ್ರ ಆನ್ ಏರ್. ದಿನೇಶ್ ಗಣಿಗ ಅವರ ವಾಯ್ಸ್ ಮಾತ್ರ ಆನ್ ಏರ್. ದಿನೇಶ್ ಗಣಿಗ ಅವರೇ ನನ್ನ ಪ್ರಶ್ನೆ ಕೇಳ್ತಾ ಇದೀಯಾ? ದಿನೇಶ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ನಾನು ಹೇಳಿ, ಹೇಳಿ ಸಿಂಪಲ್ madam. ಪ್ರಶ್ನೆ ಕೇಳಿದೆ ರಜಾಕ್ ಅವರಿಗೆ, ಈಗ ಕೊಟ್ಟ ಪಟ್ಟಿಗೂ ಈಗ ನಡೀತಿರುವ SIT ತನಿಖೆಗೂ ಏನ್ ಸಂಬಂಧ ಅಂತ ನಿಮಗೆ ಗೊತ್ತಿದ್ರೆ ದಯಮಾಡಿ ಅದನ್ನು ವಿವರಿಸಿ. ಸಂಬಂಧ ಇದೆ ಹೇಗೆ ಸಂಬಂಧ ವಿವರಿಸಿ? ಇದೆ ಏನು ವಿವರಿಸಿ. ಸಂಬಂಧ ಹಾ. ಈಗಾಗಲೇ ಅವ್ರು ಹೇಳಿರುವಂತದ್ದು 4 ಕೊಲೆ ಮತ್ತು ಅತ್ಯಾಚಾರ. ಪದ್ಮಲತಾ ಕೊಲೆ ಇರ್ಬೋದು, ನಾರಾಯಣ ಯಮುನಾ ಕೊಲೆ ಇರ್ಬೋದು, ಅಥವಾ ಅಲ್ಲಿ ವೇದವಲ್ಲಿ ಕೊಲೆ ಇರ್ಬೋದು, ಸೌಜನ್ಯ ಕೊಲೆ ಇರ್ಬೋದು. ಅದು ಅಲ್ಲದೇನು ಕೂಡ 462 ಕೂಡ ಅಸಹಜ ಸಾವುಗಳು ನಡೆದಿದೆ. ಸರಿ. 462 ಅಸಹಜ ಸಾವುಗಳು ಇಡೀ ದೇಶದ ಯಾವುದೇ ಧಾರ್ಮಿಕ ಕೇಂದ್ರದಲ್ಲಿ ನಡೆಯದೇ ಇರುವಂತ ಅಲ್ಲಿ ನಡೀತಾ ಇದೆ. ಕ್ವಿಕ್ ಕ್ವೆಶ್ಚನ್ ನೀವು ಚೆಕ್ ಮಾಡಿದ್ರಾ? ದಿನೇಶ್ ಅವರೇ, ಕ್ವಿಕ್ ಕ್ವೆಶ್ಚನ್ ನೀವು ಚೆಕ್ ಮಾಡಿದ್ರಾ? ಕಾಶಿ ಚೆಕ್ ಮಾಡಿದ್ರಾ? ಅಜ್ಮೇರ್ ಚೆಕ್ ಮಾಡಿದ್ರಾ? ಚೆಕ್ ಮಾಡಿದ್ರಾ? ನಿಮ್ಮ ಹತ್ರ ರಿಪೋರ್ಟ್ ಇದೆಯಾ? ಎಲ್ಲೂ ಆಗದೆ ಇರೋ ಅಸಹಜ ಸಾವುಗಳು ಕೇವಲ ಧರ್ಮಸ್ಥಳದಲ್ಲಿ ಮಾತ್ರ ಆಗ್ತಿದೆ. ಪ್ಲೀಸ್ ಅದನ್ನ ದಯಮಾಡಿ ನಮ್ಮ ಆಫೀಸಿಗೆ ಕೊಟ್ಟು ಕಳಿಸಿ ಸರ್. ಆಯ್ತು ದಿನೇಶ್ ಅವರೇ, ಆಯ್ತು, ಅಲ್ಲಿಗೆ ನನಗೆ ಪ್ರಶ್ನೆಗೆ ಉತ್ತರ ಸಿಕ್ತು. ನನಗೆ ಪ್ರಶ್ನೆಗೆ ಉತ್ತರ ಸಿಕ್ತು. ದಯಮಾಡಿ ಆ ಕಾಪೀಸ್ನ ನಮ್ಮ ಆಫೀಸಿಗೆ ಕಳಿಸಿ, ನಾವು ಪಬ್ಲಿಷ್ ಮಾಡೋಣ. ಮುಂದುವರಿಸಿ. ಕನೆಕ್ಷನ್ ಹೆಂಗೆ ಇವಾಗ? ಕನೆಕ್ಷನ್ ಹೆಂಗೆ? ಆಯ್ತು, ಈ ಅಸಹಜ ಆಯ್ತು ಸರ್. ಆಗದೆ ಇರುವಂತಹ ಸಾವುಗಳು ಖಾಲಿ ಧರ್ಮಸ್ಥಳ ಕ್ಷೇತ್ರದ ಈ ನೇತ್ರಾವತಿ ನದಿಯಲ್ಲಿ ಆಗ್ತಿದೆಯಲ್ಲ, ಹಾಗಾಗಿ ನಮ್ಗೆ ಅನುಮಾನ ಅಲ್ಲಿ ಯಾರೋ ಕೊಲೆಗಡುಕರಿದ್ದಾರೆ ಅನ್ನೋದು ಅನುಮಾನ ಅಷ್ಟೇ. ನಿಮ್ಮ ಅನುಮಾನ ಸರಿ ಸರ್, ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನಿಮ್ಮ ಅನುಮಾನ ಸರಿಯೇ, ನಾನು ಅದನ್ನು ವಾದನೆ ಮಾಡ್ತಿಲ್ಲ. ನನಗ್ ಬೇಕಾಗಿರೋ ಸಿಂಪಲ್ ಪ್ರಶ್ನೆ, ಯಾಕೆ ಡೆಲಿಬರೇಟ್ ಆಗಿ ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಅನನ್ಯ ಭಟ್ ಈ ಪ್ರತ್ಯೇಕ ಪ್ರಕರಣಗಳನ್ನ ಈಗ ನಡೀತಿರುವ SIT ತನಿಖೆಗೆ ತಳಕ್ ಹಾಕ್ತಿದ್ದಾರೆ? ಸರ್, ನೀವು ದಿನೇಶ್ ಅಲ್ಲ, ನೀವು ದಿನೇಶ್ ಅಲ್ಲ, ಇಬ್ರದು ವಾಯ್ಸ್ ಕಟ್, ಇಬ್ರದು ವಾಯ್ಸ್ ನಾರಾಯಣ ಸ್ವಾಮಿ ಅವರೇ, ರಜಾಕ್ ಅವರೇ, ಕಡೆ ಬಾರಿ ಹೇಳ್ತಿದ್ದೀನಿ. ನಾರಾಯಣ ಸ್ವಾಮಿ ಅವರೇ, ರಜಾಕ್ ಇಬ್ರದು ವಾಯ್ಸ್ ಕಟ್ ಮಾಡಿ ಒಟ್ಟಿಸಿ ಇಬ್ರದು. ದಿನೇಶ್ ಅವ್ರನ್ನ ತಗೊಳ್ಳಿ, ದಿನೇಶ್ ಅವ್ರ ಮಾತ್ರ ಈ ಹಿಂದೆ ಇಬ್ಬರಿಗೂ ಹೇಳ್ತಾ ಇದೀನಿ. ವಕೀಲರೇ ರಜಾಕ್ ಅವರೇ, ದಿನೇಶ್ ಅವರ ನಿಮಿಷ. ನಾರಾಯಣ ಸ್ವಾಮಿ ಅವರೇ, ನಾನು ಲಾಸ್ಟ್ ಸತಿ ಹೇಳ್ತಾ ಇದ್ದೀನಿ, ರಜಾಕ್ ಅವ್ರಿಗೆ, ನಾರಾಯಣ ಸ್ವಾಮಿ ಅವ್ರಿಗೆ, ಇಬ್ಬರಿಗೂ ಹೇಳ್ತಾ ಇದ್ದೀನಿ. ರಜಾಕ್ ಅವರು ನಾರಾಯಣ ಸ್ವಾಮಿ ಅವ್ರಿಗೆ ಇನ್ನೊಂದೇ ಒಂದು ನಿಮಿಷ ಹಿಂಗೆ ಓವರ್ಲ್ಯಾಪ್ ಆದ್ರೆ ಅನಿವಾರ್ಯವಾಗಿ ಇಬ್ರು ಆಫರ್ ಮಾಡ್ಬೇಕಾಗುತ್ತೆ. ನನಗಿಷ್ಟ ಇಲ್ಲ. ಐ ರೆಸ್ಪೆಕ್ಟ್ ಆಲ್ ಮೈ ಪ್ಯಾನಲಿಸ್ಟ್. ಆದ್ರೆ ಇವತ್ತು ವಿಷಯ ಚರ್ಚೆ ಆಗಬೇಕು, ಜಗಳ ಅಲ್ಲ. ನಿಮ್ಮಿಬ್ಬರ ಜಗಳದಿಂದ 3 ಜನ ಸ್ವಾಮೀಜಿಗಳ ಸಮಯ ವ್ಯರ್ಥ ಆಗ್ತಾ ಇದೆ, ನಮ್ಮ ವೀಕ್ಷಕರ ಸಮಯ ವ್ಯರ್ಥ ಆಗ್ತಾ ಇದೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇಬ್ಬರಲ್ಲಿ ಯಾರೇ ಓವರ್ಲ್ಯಾಪ್ ಮಾಡಿದ್ರು ಕೂಡ ಅನಿವಾರ್ಯವಾಗಿ ಮುಲಾಜಿಲ್ದೆ ಆಫರ್ ಮಾಡಬೇಕಾಗತ್ತೆ, ವಿಚ್ ವಿ ಡೋಂಟ್ ವಾಂಟ್ ಟು ಡು. ದಿನೇಶ್ ಅವರೇ, ಕ್ವಿಕ್ ಆಗಿ ಹೇಳಿ, ನೀವು ಈಗಲೂ ಹೇಳಲಿಲ್ಲ ಯಾಕೆ ಡೆಲಿಬರೇಟ್ ಆಗಿ 2 ಪ್ರತ್ಯೇಕ ಪ್ರಕರಣಗಳನ್ನ ಒಂದೇ ಅಂತ ಹೇಳೋ ಪ್ರಯತ್ನ ಆಗ್ತಾ ಇದೆ? 2 ಪ್ರತ್ಯೇಕ ಪ್ರಕರಣ ಅಲ್ಲ ಇದು. ಈಗ ಏನು ಭೀಮಾ ಬಂದಿದ್ದಾನೆ, ಅಲ್ಲಿ 100 ಶವಗಳನ್ನು ಹುಟ್ಟಿದಾನೆ ಅಂತ ಹೇಳಿದಾನಲ್ಲ, ಈ ಹಿಂದೆ ಕೂಡ ಅದೇ ತರ ಪ್ರಕರಣಗಳು ನಡೆದಿದೆ. ಅದೇ ತರ ಪ್ರಕರಣಗಳು ನಡೆದಿದ್ದರಿಂದ ಈ 2 ಪ್ರಕರಣಗಳು ಒಂದೇ ಇರ್ತದೆ ಅನ್ನೋದು ನಮ್ಮ ವಾದ. ಹಾಗಂತ ನಾವು ಇಲ್ಲಿ ಎಲ್ಲೂ ಕೂಡ ಧರ್ಮದ ವಿರುದ್ಧವಾಗಿ, ದೇವಸ್ಥಾನದ ವಿರುದ್ಧವಾಗಿ ಯಾರು ಕೂಡ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಇಲ್ಲಿ 100 ಜನ, ಲಕ್ಷಾಂತರ ಜನ ಹೋರಾಟ ಮಾಡುವಾಗ ಯಾರೋ ಒಬ್ರಿಗೆ ದೇವಸ್ಥಾನದ ಬಗ್ಗೆ ಮಾತಾಡಿರ್ಬಹುದು. ಅದನ್ನು ಬಿಟ್ರೆ ಹೋರಾಟಗಾರರಾಗ್ಲಿ, ವಕೀಲರಾಗ್ಲಿ, ನ್ಯಾಯಯುತವಾಗಿ ಹೋರಾಟ ಮಾಡ್ತಿರೋರು ಯಾವಾಗ್ಲೂ ಕೂಡ ದೇವಸ್ಥಾನದ ವಿಚಾರವಾಗಿ, ಕ್ಷೇತ್ರದ ವಿಚಾರವಾಗಿ ಏನು ಕೂಡ ಕಮೆಂಟ್ಸ್ ಮಾಡ್ತಾ ಇಲ್ಲ. ಆಯ್ತು, ನಾನು ಕೇಳಿಸ್ಕೊಂಡೆ, ನಾನು ಸಮಾಧಾನವಾಗಿ ಕೇಳಿಸ್ಕೊಂಡೆ. ಈಗ ನೀವು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ನಾನು ಸಮಾಧಾನವಾಗಿ ಕೇಳಿಸ್ಕೊಂಡೆ, ನೀವು ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ದೇವಸ್ಥಾನದ ಬಗ್ಗೆ ಮಾತನಾಡ್ತಿಲ್ಲ, ದೇವಸ್ಥಾನವನ್ನ ಟಾರ್ಗೆಟ್ ಮಾಡ್ತಿಲ್ಲ ಅಂತ ನೀವು ಹೇಳಿದ್ರೆ ಜನ ಮೂರ್ಖರಲ್ಲ. JCB ಹತ್ತಿಸ್ಬೇಕು ಅಣ್ಣಪ್ಪ ಹಾಗೆ ಮಂಜುನಾಥ, ಅವನ ಬಗ್ಗೆ ನನಗೆ ಯಾವುದೇ ರೀತಿಯಾದ ನಂಬಿಕೆ ಉಳಿದಿಲ್ಲ ಅಂತ ಹೇಳಿರೋದು ನೀವು ಹೇಳ್ತಿರೋ ಹೋರಾಟಗಾರರೇ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪ್ರತ್ಯೇಕ ಪ್ರಕರಣಗಳನ್ನ ಒಂದಾಗಿ ನೋಡಬೇಕು ಅನ್ನೋದು ನಿಮ್ಮ ಅನುಮಾನ, ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನಿಮ್ಮ ಅನುಮಾನ. ಆದರೆ ಕಾನೂನು
ಹಾಗೆ ತನಿಖೆಯ ಪ್ರಕ್ರಿಯೆಗಳು ನಿಮ್ಮಂತ ಅಥವಾ ನನ್ನಂತ ಸಾಮಾನ್ಯರ ಅನಿಸಿಕೆಗಳು, ಅಭಿಪ್ರಾಯಗಳು, ಊಹೆಗಳು, ಕಲ್ಪನೆಗಳ ಆಧಾರದ ಮೇಲೆ ನಡೆಯೋದಿಲ್ಲ. ಅನನ್ಯ ಪ್ರಕರಣ ಬೇರೆ, ಸೌಜನ್ಯ ಪ್ರಕರಣ ಬೇರೆ, ಭೀಮಾ ಅಂತ ಕರೆಸ್ಕೊಳ್ತಾ ಇರುವ ಈ ದೂರುದಾರ ತಂದಿರೋ ಪ್ರಕರಣ ಬೇರೆ. ಇದನ್ನ ವೀಕ್ಷಕರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಭೀಮಾ ಸರ್, ಲೆಟ್ ಮೀ ಕಂಪ್ಲೀಟ್. ಐ ರಿಕ್ವೆಸ್ಟ್ ಯು, ಲೆಟ್ ಮೀ ಕಂಪ್ಲೀಟ್. ಐ ರಿಕ್ವೆಸ್ಟ್ ಯು, ಲೆಟ್ ಮೀ ಕಂಪ್ಲೀಟ್. ರಜಾಕ್ ಅವರೇ, ಲೆಟ್ ಮೀ ಕಂಪ್ಲೀಟ್. ಭೀಮಾ ತಂದಿರುವ, ಭೀಮಾ ಅಂತ ಕರೆಸ್ಕೊಂಡಿರುವ ವ್ಯಕ್ತಿ ತಂದಿರುವ ಪ್ರಕರಣಕ್ಕೂ ಇಲ್ಲಿ ಯಾರು ತನಿಖೆ ಗಡ್ಡಿಪಡಿಸ್ತಾ ಇಲ್ಲ. ಇಲ್ಲಿ ಯಾರು ತನಿಖೆ ಗಡ್ಡಿಪಡಿಸ್ತಾ ಇಲ್ಲ, ತನಿಖೆಯ ಪ್ರಶ್ನೆ ಕೂಡ ಮಾಡ್ತಾ ಇಲ್ಲ. ಆದ್ರೆ ತನಿಖೆನ ನೀವು ಬೇರೆ ಪ್ರಕರಣಗಳನ್ನ ಕವರ್ ಅಪ್ ಮಾಡ್ಲಿಕ್ಕೆ ಅಥವಾ ಆ ಪ್ರಕರಣಗಳನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಬಳಕೆ ಮಾಡೋಂಗಿಲ್ಲ. ಸೆಕೆಂಡ್ ಬ್ರೇಕಿಂಗ್ ಆನ್ ಹೀಗಾಗಿ ತಾಳ್ಮೆ ಕಳೆದುಕೊಳ್ತಾ ಇದೆ ಹಿಂದೂ ಸಮಾಜ. ಯಾಕಾಗಿ? ಹೇಳಿದ್ದು ನಿಜವಾಗದೆ ಹೋದ್ರೆ, ಈ ದೂರುದಾರಿ ಹೇಳಿದ್ದು ನಿಜವಾಗದೆ ಹೋದ್ರೆ ಆತನನ್ನ ಗುಂಡಿಟ್ಟು ಕೊಲ್ಲಿ ಹೇಳ್ತಿರೋದು ನಾನಲ್ಲ, ಹೇಳ್ತಿರೋದು ಹಿಂದೂ ಸಮಾಜದ ಮುಖಂಡರು. ಅಪಪ್ರಚಾರ ಮಾಡ್ತಿರೋದು ಸಾಬೀತಾದ್ರೆ ಅವರನ್ನ ಗಲ್ಲಿಗೇರಿಸಬೇಕು. ಯಾಕಂದ್ರೆ ಮಾಡ್ತಿರೋದು ಸಾಮಾನ್ಯ ಆರೋಪ ಅಲ್ಲ, ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ ಗುರಿಯಾಗಿಸ್ಕೊಂಡು ಮಾಡ್ತಿರೋ ಆರೋಪ. ಏನೂ ಸಿಗದೆ ಹೋದ್ರೆ, ಪುರಾವೆಗಳು, ಸಾಕ್ಷ್ಯಗಳು ಸಿಗದೆ ಹೋದ್ರೆ, ಸಿಕ್ಕೇ ಇಲ್ಲ ಅಂತ ಹೇಳ್ತಿಲ್ಲ, ಮುಂದೊಂದಿನ ತನಿಖೆ ಕಂಪ್ಲೀಟ್ ಆದಾಗ್ಲೂ ಕೂಡ ಏನೂ ಸಿಗದೆ ಹೋದ್ರೆ ಪೊರ್ಕೆ ಸೇವೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ರೇಣುಕಾಚಾರ್ಯ ಅವರ ಹೇಳಿಕೆ ಇದೆ, ಕೇಳಿಸ್ಕೊಳ್ಳಿ, ಚರ್ಚೆ ಮುಂದುವರ್ಸೋಣ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. SIT ತನಿಖೆ ಮಾಡಲಿ. ಎಷ್ಟು ದಿವಸ ಬೇಕು ತನಿಖೆ ಮಾಡೋಕ್ಕೆ? ಅರೆ 18 ಅಡಿ ಆಗಲ್ಲ, 20 ಅಡಿ ಆಳ ತೆಗೆದ್ರು ಒಂದು ಅಸ್ಥಿ ಬಂದರೆ ಸಿಗ್ತಲ್ಲ ಅಂದರೆ ಇದು ಷಡ್ಯಂತ್ರ. ನಾನು ಹೇಳ್ತಿದ್ದೀನಿ, ಅನಾಮಿಕ ವ್ಯಕ್ತಿ ಯಾರು ದೂರು ಕೊಡಿದ್ರೆ ಅವನಿಗೆ ಗುಂಡಿಟ್ಟು ಹೊಡಿಬೇಕು. ಮತ್ತು ಇವತ್ತು ಅಂಥ ತಕ್ಷಣ ಯಾರು ಧರ್ಮಸ್ಥಳ ಬಗ್ಗೆ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅವ್ರನ್ನ ಬಂಧಿಸಿ ಗಲ್ಲಿಗೇರಿಸೋಕ್ಕೂ ಇದೇ ರೀತಿ ಸರ್ಕಾರ ಧೋರಣೆ ಮುಂದುವರೆದ್ರೆ ನಾವು ಹೊನ್ನಾಳಿ ನ್ಯಾಮತಿ ತಾಲೂಕಿಂದ ಮಹಿಳೆಯರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪರಕೇಶ್ವರ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ದೀನಿ. ನಾವು ಆಯ್ತು, ನಾನು ನೇರವಾಗಿ 3 ಜನ ಸ್ವಾಮೀಜಿಗಳಿದ್ದಾರೆ, ಅಲ್ಲಿ ಮೊದಲಿಗೆ ಕ್ಷಮೆ ಯಾಚಿಸ್ತಾ, ನಿಮ್ಮ ಸಮಯ ಕೊಡ್ಲಿಕ್ಕೆ ಆಗಲಿಲ್ಲ, ಇಲ್ಲಿ ಚರ್ಚೆ ಮುಗಿಸಿ ನಿಮ್ಮ ಹತ್ರ ಬರಬೇಕು ಅಂತಿತ್ತು, ಹಾಗಾಗಿ ವಿಳಂಬಕ್ಕೆ ಕ್ಷಮೆ ಯಾಚಿಸ್ತಾ ನಾನು ಮೊದಲನೇದಾಗಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಲ್ಲಿ ಪ್ರಶ್ನೆ ಕೇಳ್ತೀನಿ. ಇಷ್ಟು ದಿನಗಳ ಕಾಲ ಸುಮ್ಮನಿದ್ದು ಇವತ್ತು ಪ್ರತಿಭಟನೆಯನ್ನ ಏಕಾಏಕಿ ಪ್ರಾರಂಭ ಮಾಡಲಾಗಿದೆ ಅಂತ ಹೇಳಿ ರಜಾಕ್ ಅವ್ರು ಮಾತನಾಡ್ತಾ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ನಾನು ಇದನ್ನ ಆಸ್ ಅ ಜರ್ನಲಿಸ್ಟ್ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀನಿ ಸ್ವಾಮೀಜಿ, ತಪ್ಪಿದ್ರೆ ನೀವು ಅದನ್ನ ಸರಿ ಮಾಡಿ ಹೇಳಿ. ತನಿಖೆ ಆಗ್ತಾ ಇದೆ, ಅದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಆದ್ರೂ ಪರವಾಗಿಲ್ಲ, ಅಲ್ಲಿರುವ ಧರ್ಮಾಧಿಕಾರಿ ಆದ್ರೂ ಪರವಾಗಿಲ್ಲ, ತನಿಖೆ ಆಗ್ಲಿ, ಸತ್ಯಾಂಶ ಹೊರಬರ್ಲಿ, ಆಮೇಲೆ ನೋಡೋಣ ಅಂತ ಕಾಯ್ತಾ ಇತ್ತ ಹಿಂದೂ ಸಮಾಜ. ಹಾಗೆ ತಾಳ್ಮೆಯಿಂದ ಕಾಯ್ತಾ ಇದ್ದ ಹಿಂದೂ ಸಮಾಜದ ತಾಳ್ಮೆಯ ಕಟ್ಟೆ ಒಡೆಯೋ ಹಂತಕ್ಕೆ ಹೋಗ್ತಿದ್ಯಾ? ಶಿವಾಚಾರ್ಯ ಮಹಾಸ್ವಾಮೀಜಿಗಳು. ಹೌದು, ನಿಜವಾಗ್ಲೂ ಹಾಗೆ ಆಗ್ತಿದೆ. ಇದು ಹಾಗೆ ಆಗ್ತಾ ಇದೆ. ಇದು ಏಕೆ ಅಂತಂದರೆ, ಮೊದಲನೇದಾಗಿ ನಾವು ಯಾವುದೇ ಧರ್ಮಕ್ಷೇತ್ರಗಳಲ್ಲಿ ಮತ್ತು ಹಲವಾರು ದಶಕಗಳಿಂದ ಸಾವಿರಾರು ವರ್ಷಗಳ ಇತಿಹಾಸವುಳ್ಳಂಥ ಕ್ಷೇತ್ರ ಧರ್ಮಸ್ಥಳ. ನಾವೆಲ್ಲ ಸ್ವಾಮೀಜಿಯವರು ಯಾಕೆ ಕುಳಿತಿದ್ದೀವಿ ಅಂದರೆ, ಅದರಲ್ಲಿ ಏನಾದರೂ ಇದ್ದರೆ ಅದನ್ನು ಭಾಗಿಯಾಗಿ ಅಂಥವರಿಗೆ ಅದನ್ನು ಏನಾದರೂ ಅನ್ಯಾಯ, ಅಲ್ಲಿ ಧರ್ಮಕ್ಷೇತ್ರದಲ್ಲಿ ಅನ್ಯಾಯ ನಡೆದಿದೆ ಅಂತ ಅವ್ರ ಮತ ಇದ್ದರೆ ಅದಕ್ಕೆ ನೋಡೋಣ ಅಂತೇಳಿ ಎಲ್ಲರೂ ತಾಳ್ಮೆಯಿಂದ ಇದ್ದೀವಿ. ಅದು ಎಲ್ಲರ ಸಹನೆ ಮೀರಿ ಹೋಗಿದೆ. ಈಗಾಗಲೇ ಎಲ್ಲರ ಸಹನೆ ಮೀರಿ ಹೋಗಿದೆ ಅಂತಂದರೆ ನಾವು ಏನು ಮಾಡಲಿಕ್ಕೂ ಆಗಲ್ಲ. ನಾವು ಬೆಳಗಾವಿ ಮಹಾನಗರದಿಂದ ಇವತ್ತು 1 ಲಕ್ಷ ಕೂಡುವಷ್ಟು ಜನ ಭಕ್ತರು ಮತ್ತು ನಾವು ಎಲ್ಲರೂ ಸೇರಿಕೊಂಡು ಹೋಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಇದು ಷಡ್ಯಂತ್ರ ಅಲ್ಲದೆ ಮತ್ತೇನೇನು, ಅಲ್ಲಿ ಒಂದು ಧರ್ಮಕ್ಷೇತ್ರದ ಬಗ್ಗೆ ಒಬ್ಬ ಧರ್ಮಾಧಿಕಾರಿಗಳ ಬಗ್ಗೆ ಏನೂ ಆಧಾರಗಳು ಇಲ್ಲದೆ ಇವರು ಮಾತನಾಡ್ತಕ್ಕಂಥದ್ದು ಮತ್ತು ತನಿಖೆಗಿಂತ ಮೊದಲೇ ಅಪಪ್ರಚಾರ ಮಾಡ್ತಕ್ಕಂಥದ್ದು ಏನು ಕಾರಣ? ಅಥವಾ ತನಿಖೆ ನಡೆದಾದ ಮೇಲೆ, ಅಥವಾ ಅದಕ್ಕೆ ಸಂವಿಧಾನ ಇದೆ, ಅದಕ್ಕೆ ಕಾನೂನು ಇದೆ, ಅದಕ್ಕೆ ಎಲ್ಲ ನ್ಯಾಯಾಧೀಶರು ಅಂತಿದ್ದಾರೆ, ಅದು ತೀರ್ಪು ಹೊರಬಿದ್ದ ನಂತರ ಒಂದು ವೇಳೆ ಅಪರಾಧಿ ಯಾರಾದರೂ ಆಗಿದ್ದರೆ ಅವಾಗ ಅವರು ಹೋರಾಟ ಮಾಡಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಯಾವುದೇ ಒಂದು ಇದನ್ನು ಇಲ್ಲದಂತಹ ಒಂದು ಧರ್ಮಕ್ಷೇತ್ರವನ್ನು, ಅಂತ ಒಂದು ಪವಿತ್ರವಾಗಿರ್ತಕ್ಕಂಥ ಧರ್ಮಕ್ಷೇತ್ರ ಸ್ವಾಮಿ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಯ ಮೇಲೆ ಅನೇಕವಾಗಿರ್ತಕ್ಕಂಥ ಈ ತಪ್ಪು ಕಲ್ಪನೆ ಮತ್ತು ಈ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಷಡ್ಯಂತ್ರವನ್ನು ಮಾಡ್ತಕ್ಕಂಥದ್ದಲ್ಲ. ಇದು ಅಕ್ಷೇಮ ಅಪರಾಧ ಇದು, ಮತ್ತು ಕೊಲೆಗಿಂತನೂ ಕೂಡ ಒಂದು ದೊಡ್ಡ ಇದು ಮಹಾ ತಪ್ಪುಗಳನ್ನು ಮಾಡ್ತಿದ್ದಾರೆ ಜನರು. ಆದರೆ ಜನ ಎಲ್ಲ ಅರ್ಥಕೊಂಡಿದೆ. ಈಗ
ಯಾವುದು ಸತ್ಯ ಯಾವುದು ಇಲ್ಲ ಅಂತಕ್ಕಂಥದ್ದನ್ನು ಎಷ್ಟು ದಿನ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ? ಇವರೆಲ್ಲ ಏನು ಹೇಳಿದ್ದೇ ನಿಜವಾಗ್ಲೂ, ಇವ್ರು ಏನು ಮಾಡಿದ್ದೇನೆ ಕರೆ ಅಂತ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಆದ್ರೆ ಇವರು ಯಾವ ರೀತಿಯಿಂದ, ಯಾವ ಆಧಾರಗಳಿಂದ ಈ ರೀತಿಯಿಂದ ಒಂದು ಕ್ಷೇತ್ರವನ್ನು ಗುರಿಯಾಗಿಸ್ಕೊಂಡು ಇವರು ಮಾಡ್ತಿದ್ದಾರೆ, ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು. ಅದು ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದೆ ಅಂದಮೇಲೆ ತನಿಖೆಗಿಂತ ಮೊದಲೇನೆ ಇವರು ಯೂಟ್ಯೂಬರ್ಗಳ ಮುಖಾಂತರ ಅನೇಕ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಹಾಗೆ ಹೀಗೆ ಅನ್ನೋ ಗೂಬೆ ಕೂಡಿಸ್ತಕ್ಕಂಥದ್ದು ಯಾಕೆ ಇವರು ಇದು ಮಾಡ್ತಿದ್ದಾರೆ? ಮೊದಲನೇದಾಗಿ ಧರ್ಮದಲ್ಲಿ ಎಲ್ಲರೂ ಶಾಂತಿ ಅಂದ್ರೆ ಎಲ್ಲಿವರೆಗೆ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯದ? ಎಲ್ಲಿವರೆಗೆ ಒಬ್ಬ ದೊಡ್ಡ ದೊಡ್ಡ ಕ್ಷೇತ್ರಗಳನ್ನು ಬಿಡ್ತಾ ಇಲ್ಲ. ಈಗಾಗಲೇ ಯಾರು ಮಾತಾಡುವಾಗ ಆಶಾರಾಮ್ ಬಾಬು ಅವ್ರ ಬಗ್ಗೆ ತಗೊಂಡ್ರು, ಆಮೇಲೆ ಗುರುದೇವ್ ಬಗ್ಗೆ ತಗೊಂಡ್ರು, ರಾಮ್ ರಹೀಮ್ರ ಬಗ್ಗೆ ತಗೊಂಡ್ರು. ಇದೆಲ್ಲ ಇತಿಹಾಸ, ಅದು ನಮಗ್ ಬೇಕಾಗಿಲ್ಲ. ಅವೆಲ್ಲ ನಡೆದಿದೆ, ಇದಿಲ್ಲ. ಇವೆಲ್ಲಕ್ಕೂ ಷಡ್ಯಂತ್ರ ಹೂಡಿರ್ಬೇಕು. ಇವೆಲ್ಲ ಈ ತರ ಮಾಡ್ಬೇಕಂತ ಏನಾದ್ರು ಉದ್ದೇಶ ಇರ್ಬೇಕು ಅವರು. ಅಲ್ಲಿಗೆ ಸ್ವಾಮೀಜಿಗಳೇ, ಅಂದ್ರೆ ನಿಮ್ಮ ಮಾತಿನಿಂದ ನಾನು ಅರ್ಥ ಮಾಡ್ಕೊಂಡಿದ್ದೇನಂದ್ರೆ ಮಂತ್ರವನ್ನ ಜಪಿಸಬೇಕು. ನಿಜ ಅಂದ್ರೆ ತನಿಖೆಗೆ ಆಕ್ಷೇಪ ಇಲ್ಲ, ಆದ್ರೆ ತನಿಖೆ ಆಗೋ ಸಂದರ್ಭದಲ್ಲಿ ಆಗ್ತಾ ಇರುವ ಅಪಪ್ರಚಾರಗಳು ನಿಲ್ಲಬೇಕು ಅಂತ ಹೇಳಿ. ಇಲ್ಲ ಇಲ್ಲ ಇಲ್ಲ, ನಿಲ್ಬೇಕು. ಒಂದು ಕ್ಷೇತ್ರ, ಧರ್ಮಸ್ಥಳ ಕ್ಷೇತ್ರ, ಅದು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಎಲ್ಲ ವಿಶ್ವ ಮತ್ತು ಎಲ್ಲಕ್ಕೂ ಕೂಡ ಒಂದು ಧರ್ಮ ಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳ. ಅದು ನಮ್ಮೆಲ್ಲರ ನಂಬಿಕೆ, ಶ್ರದ್ಧಾ, ಪವಿತ್ರ ಸ್ಥಾನ. ಅದು ಅದ್ರ ಬಗ್ಗೆ ಅಪಚಾರ ಮಾಡಿದ್ದಾದ್ರೆ, ಅಪಪ್ರಚಾರ ಮಾಡಿದ್ದಾದ್ರೆ ಯಾರು ಸಹಿಸ್ಕೊಳ್ಳಂಗಿಲ್ಲ, ಸಹಿಸ್ಕೊಳ್ಳೋ ಮಾತಂತೂ ಇಲ್ಲೇ ಇಲ್ಲ. ನಿಜ ನಿಜ. ನಮ್ಮ ಜೊತೆಯಲ್ಲಿ ವೀರಬಸವ ಸ್ವಾಮೀಜಿ ಅವರು ಕೂಡ ಬರ್ತೀನಿ. ರಜಾಕ್ ಅವರೇ, ನಮ್ಮ ಜೊತೆಯಲ್ಲಿ ವೀರಬಸವ ಸ್ವಾಮೀಜಿ ಅವರು ಕೂಡ ಇದ್ದಾರೆ. ಒಂದು ಪೆಟಿಷನ್ ಹಾಕಿ ಇದ್ರ ಮೇಲೆ ಏನು ನೀವು ನೋಡಿ, ನಾನು ಸ್ವಾಮೀಜಿಗಳನ್ನ ಮಾತನಾಡ್ತಾ ಇದ್ದೀನಿ, ಅವರು ನಮ್ಮ ರೆಗ್ಯುಲರ್ ಪ್ಯಾನಲಿಸ್ಟ್ ಗಳಲ್ಲ. ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಹಾಗಾಗಿ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀನಿ. ರಜಾಕ್ ಅವರು ಮಾತಾಡುವಾಗ ನಾವೇನು ಇಲ್ಲ ಸ್ವಾಮೀಜಿ, ನಾನು ಅದಕ್ಕೆ ಹೇಳ್ತಿದ್ದೀನಿ, ನಾವು ಏನು ಮಾತಾಡಿಲ್ಲ. ಹೌದು, ನಾನು ಅದಕ್ಕೇನೆ ನಾನ್ ಪ್ರಶ್ನೆ ಕೇಳ್ತಾ ಇದ್ದೆ. ನಾನು ಬರ್ತೇನೆ. ನಾವು ವೀರಬಸವ ಸ್ವಾಮೀಜಿ ಅವರಿದ್ದಾರೆ. ಸ್ವಾಮೀಜಿ, ಈಗಿರೋ ವಿಚಾರ ಅಂತಂದ್ರೆ ಇಲ್ಲಿ ಕೇವಲ ವ್ಯಕ್ತಿಗಳ ಮೇಲೆ ಮಾತ್ರ ಆರೋಪ ಇದೆ, ಕ್ಷೇತ್ರದ ಮೇಲಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರೆ. ಆದ್ರೆ ಪ್ಯಾರಲಲ್ ಆಗಿ ನಾವು ಗಮನಿಸ್ತಾ ಇದೀವಿ, ಸಾಮಾಜಿಕ ಜಾಲತಾಣಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಧರ್ಮಸ್ಥಳದ ಮುಖವಾಡವನ್ನು ಇಟ್ಕೊಂಡು ಅದ್ರ ಹಿಂದೆ ಅತ್ಯಾಚಾರ ಮಾಡಲಾಗ್ತಾ ಇದೆ, ಮಂಜುನಾಥನ ಸನ್ನಿಧಿಯನ್ನ ಕವಚದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಲಾಗ್ತಿದೆ. ಈ ರೀತಿಯ ಮಾತು ಬಂದಾಗ ಅದು ಕ್ಷೇತ್ರವನ್ನ ಗುರಿಯಾಗಿಸ್ಕೊಂಡು ಮಾಡ್ತಾ ಇರುವ ಅಪವಾದ ಅಲ್ಲ, ಆರೋಪ ಅಲ್ಲ ಅಂತ ಹೇಳಿ ಪ್ರತ್ಯೇಕ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಇದು ಈ ವಿಚಾರವಾಗಿ ನಾವು ಹೇಳೋದೇನಂತಂದ್ರೆ, ವೀರಬಸವ ಸ್ವಾಮೀಜಿ ಅವರು ಈ ವಿಚಾರವಾಗಿ ನಾನು ಹೇಳೋದೇನಂದ್ರೆ, ಇವತ್ತು ನಾವು ಹೇಳೋದೇನಂತಂದ್ರೆ, ಈಗ ಒಂದು ನಿಮಗೆಲ್ಲ ಈ ವಿಷಯ ಸತ್ಯ ಸಂಗ್ರಹದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಈಗ ಬೇರೆ ವಿಷಯಗಳ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ನೀವು ಕೇಳಿದ್ದು ದೇವಸ್ಥಾನ ಬಿಟ್ಕೊಂಡು ಹೆಗಡೆಯವ್ರ ಹೆಸರು ಮೇಲೆ ಅಥವಾ ಇನ್ನೊಂದು ವಿಚಾರವಾಗಿ ಮಾತಾಡ್ತಿದ್ದಾರೆ ಅಂತ ವಿಚಾರ. ನಾನು ಹೇಳೋದೇನಂತಂದರೆ, ಅಕ್ಬರ್ ಬೀರ್ಬಲಂಗೆ ಕತೆ ನೆನಪಾಗ್ತದೆ. ಚಳಿ ಬಂತು, ಚಳಿ ಬಂದಿದ್ದಕ್ಕೆ ಒಬ್ಬ ಭಿಕ್ಷಕನ ತೊಗೊಂಡು ಬಂದು ನೀರೊಳಗೆ ಮುಳುಗಿಸಿದ್ರು. ಮುಳುಗಿಸಿದಾದ ಮೇಲೆ ರಾತ್ರಿ ಎಲ್ಲ ಕಳೆದ ಅವನು. ಇದಕ್ಕೆ ಬಹುಮಾನ ಕೊಡ್ತೀನಿ ಅಂತ ಅಕ್ಬರ್ ಬೀರ್ಬಲ್ನ ಹತ್ರ ಹೇಳಿದ್ದ. ಇದು ವಿಚಾರ ಏನಂತಂದರೆ, ಆ ಭಿಕ್ಷಕ ಆ ಹಣದ ಆಸೆಗೆ ಹೋಗಿ ನೀರಲ್ಲಿ ನಿಂತ್ಕೊಂಡಾದ್ಮೇಲೆ ಬೆಳಗ್ಗೆ ಬಂದು ಅಕ್ಬರ್ ಕೇಳಿದಂತ, ಹೆಂಗೆ ನೀನು ನೀರಲ್ಲಿ ನಿಂತ್ಕೊಂಡೆ ಅಂತಂದೇಳಿ. ಆವಾಗ ನೋಡು, ನಾನು ಆ ಚಳಿಯನ್ನು ಲೆಕ್ಕಿಸ್ತೇನೆ, ಸುಮ್ಮನೆ ವಿದ್ಯುತ್ ಕಂಬವನ್ನು ನೋಡ್ಕೊಂಡು ನಿಂತಿದ್ದೆ. ಆ ವಿದ್ಯುತ್ ಕಂಬ ನೋಡ್ಕೊಂಡು ನಿಂತಿದ್ರಿಂದ ನನಗೆ ಆ ಚಳಿ ಬಗ್ಗೆ ಪ್ರಜ್ಞೆ ಬರಲಿಲ್ಲ ಅಂತ ಹೇಳ್ತಾರೆ. ಅವಾಗ ನೀನು ಹಂಗಂದ್ರೆ ನೀನು ವಿದ್ಯುತ್ ಕಂಬವನ್ನು ನೋಡ್ಕೊಂಡು ನಿಂತಿದೆ ಅಂತಂದರೆ ನಿನಗೆ ಅದ್ರ ಸಪೋರ್ಟೆಡ್ ಆಗಿ ನಿಂತಿದೆ, ಹೀಗಾಗಿ ನಿನಗೆ ಬಹುಮಾನ ಕೊಡಲ್ಲ, ವರಾಹ ಕೊಡಲ್ಲ ಅಂತ ಹೇಳಿ ಅಕ್ಬರ್ ಹೇಳ್ತಾನೆ. ಅವಾಗ ಬೀರ್ಬಲ್ಲ ಅವನ ಹತ್ರ ಹೋಗಿ ಹೇಳ್ತಾನೆ, ಏನಂತ, ನೋಡು ನನಗೆ ಹಿಂಗಾಗಿ ಹೋಗ್ಬಿಡ್ತಲ್ಲ ಅಂತ. ಒಂದು ಕೆಲಸ ಮಾಡ, ಬೀರ್ಬಲ್ಲಂಗೆ ಕರಿಯಕ್ಕೆ ಬರ್ತಾರಂತೆ. ಕರಿಯೋದಕ್ಕೆ ಬಂದಾಗ ಆ ಬೀರ್ಬಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬರ್ತೀನಿ ಅಂತ ಹೇಳಿದ್ನಂತೆ. ಅವನು 3 ಅಡಿ ಮೇಲಿಟ್ಟುಕೊಂಡು ಪಾತ್ರೆನ ಕೆಳಗೆ 3 ಅಡಿ ಕೆಳಗಡೆ ಬೆಂಕಿ ಹಾಕಿದ್ನಂತೆ. ಅವಾಗ ಬೀರ್ಬಲ್ಲಂಗೆ ಕರಿಯೋದಕ್ಕೆ ಹೋದ್ರು, ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರ್ತೀನಿ, ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಕೊನೆಗೆ ರಾಜನೇ ಬಂದು ನಿಂತ್ಕೊಂಡಂತೆ, ಯಾಕೆ ಬರ್ತಿಲ್ಲ ಅಂತಂದು. ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬರಬೇಕು ಅಂದಂತೆ. ಆ ಬೆಂಕಿ ಪಾತ್ರೆಗೆ ಬಿಡಿತಾರದು ನೋಡಿ ರಾಜ ನಕ್ಕನಂತೆ. ಏನಂತ, ಇಷ್ಟು ದೂರ ಇಟ್ಕೊಂಡು ಇದಕ್ಕೆ ನೀನು ಬಡದಾಡಿಬಿಟ್ರೆ ಹೆಂಗಪ್ಪ, ಅದನ್ನು ಯಾವಾಗ
ಯಾವಾಗಲೂ ಪಕ್ಕದಲ್ಲಿ ಇಟ್ಟುಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅನ್ನಂತೆ. ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಈಗ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳದ ಬಗ್ಗೆ ಪ್ರತ್ಯೇಕವಾಗಿ ನಾವು ಎಲ್ಲೋ ಇಟ್ಕೊಂಡು ಮಾತಾಡೋದಲ್ಲ. ಪೂಜನೀಯವಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರು, ನಮ್ಮ ಭಾರತ ದೇಶ ಎಷ್ಟು ಪವಿತ್ರವಾದ ರಾಷ್ಟ್ರ ಅಂದರೆ ಧರ್ಮಸ್ಥಳಕ್ಕೆ ಭಾವೈಕ್ಯತೆಯಿಂದ ಕೂಡಿರ್ತಕ್ಕಂಥದ್ದು ಇದು. ಆ ದೇವಸ್ಥಾನ ಭಾವೈಕ್ಯತೆಯಿಂದ, ಅಲ್ಲಿ ಯಾರೇ ಹೋಗಲಿ ವೀರೇಂದ್ರ ಹೆಗ್ಗಡೆ ಅವರು ಭೇದ ಭಾವಗಳನ್ನು ಮಾಡಿಲ್ಲ. ಇದು ಅಪರಾಧವನ್ನು ಮಾಡುವಂಥದ್ದು, ಮಾತಾಡುವಂಥದ್ದು ನಾವೆಲ್ಲರೂ ಡಿಸಿಷನ್ ತಗೊಳ್ಳೋದಿಲ್ಲ. ಕಾನೂನಿದೆ, ಸಂವಿಧಾನ ಇದೆ. ಈಗ ಏನಾಗಿದೆ, ಸರ್ವಜ್ಞನ ವಚನ ನೆನಪಿಗೆ ಬಂತು ನನಗೆ. ಹೆಂಗೆ ಅಂದರೆ, ಹೇಡಿಂಗೆ ಹಿರಿತನವು, ಮೂಡಂಗೆ ಗುರುತನವು, ನಾಡ ನೀಚಂಗೆ ದೊರೆತರೆ ಲೋಕಕ್ಕೆ ಕೆಡಕು ನೋಡ ಸರ್ವಜ್ಞ ಅಂತ ಮಾತು. ಸುಮ್ಮನೆ ಎಲ್ಲರೂ ಮಾತಾಡೋದಕ್ಕಿಂತನೂ ಸತ್ಯ ಸಂಘರ್ಷದ ಬಗ್ಗೆ ಅವ್ರು ಎಂಥ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸ್ತ್ರೀ ಸಬಲೀಕರಣ, ಮೊದಲಿಗೆ ಅವ್ರು ಎಂಥ ಕೆಲಸಗಳನ್ನು ಮಾಡಬೇಕಾಗಿತ್ತಂದ್ರೆ, ಸ್ತ್ರೀಯರಿಗೆ ಮಾಸಾಸನಗಳಾಗಿರಬಹುದು, ಅಥವಾ ಬಡಬಗ್ಗರಿಗೆ ಅವರಿಗೆ ಹೋಗಿ ಸಹಾಯಧನವನ್ನು ಮಾಡುವಂಥದ್ದಾಗಿರಬಹುದು, ಊರುಗಳ ಬಗ್ಗೆ ಗ್ರಾಮಾಭಿವೃದ್ಧಿ ಯೋಜನೆಗಳ ಬಗ್ಗೆ ಆಗಿರಬಹುದು, ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸವನ್ನ ಆ ವ್ಯಕ್ತಿ ಮಾಡ್ತಿದ್ದಾರೆ. ಧರ್ಮಸ್ಥಳದ ಒಂದು ಹೆಸರಿನಲ್ಲಿ ಆ ವ್ಯಕ್ತಿ ಮಾಡ್ತಿದ್ದಾರೆ. ಆ ವ್ಯಕ್ತಿ ಬಗ್ಗೆ ಸುಮ್ಮನೆ ಕೆಡದಾಗಿ ಯೋಚನೆ ಮಾಡಿ ಮಾತಾಡುವಂಥದ್ದು ಅಲ್ಲ ಅಂತ ನನ್ನ ಅಭಿಪ್ರಾಯ. ಹಿಂದೂ ಸಮಾಜ ಕೂಡ ಸಿದ್ಧವಾಗಿದೆ, ಚರ್ಚೆ ಆಗಲಿ ಮೇಡಮ್. ಕಾನೂನಿಗೆ ಎಲ್ಲರೂ ತಲೆ ಬಾಗ್ತಾರೆ ಇವತ್ತು. ಬಾಗದೇ ಇರೋರು ಏನೇನೋ ಮಾತಾಡ್ತಾರಷ್ಟೇ. ಅವರು ಹೇಳಿದಾರಲ್ಲ, ಪೂಜ್ಯರೇ ಹೇಳಿದ್ದಾರೆ, ನೀವು ನಡೆಸಿ, ತನಿಖೆ ನಡೆಸಿ, ಏನಾದರೂ ಮಾಡಿ, ನಂದೇನು ಅದಕ್ಕೆ ತಕರಾರಿಲ್ಲ ಅಂತ ಹೇಳಿದಾರಲ್ಲ. ನಿಜ. ವಜ್ರದೇಹಿ ಮಠದಿಂದ ರಾಜಶೇಖರಾನಂದ ಶ್ರೀಗಳು ಕೂಡ ಇದ್ದಾರೆ. ಅವ್ರನ್ನೊಂದು ಕ್ವಿಕ್ ರಿಯಾಕ್ಷನ್ ತಗೊಂಡು ಬ್ರೇಕಿಗೆ ಹೋಗೋ ಸಮಯ. ಈಗ ಹಿಂದೂ ಸಮಾಜದ ತಾಳ್ಮೆ ಎಷ್ಟು ದಿನದ ತನಕ? ತನಿಖೆ ಆಗಬೇಕು, ಅದರಿಂದ ಸತ್ಯಾಂಶ ಹೊರಗೆ ಬರಬೇಕು, ಸರಿಯೇ. ಆದ್ರೆ ಆಕ್ಷೇಪ ಇರೋದು ತನಿಖೆ ಬಗ್ಗೆ ಅಲ್ಲ. ತನಿಖೆಗಿಂತ ಪ್ರಖರವಾಗಿ ನಡೀತಾ ಇರುವ ಈ ಅಪಪ್ರಚಾರ ಇದೆಯಲ್ಲ, ಅವ್ರ ಹೆಸರು ಹೇಳ್ದಲೆ ಅವ್ರ ಕಡೆ ಬೊಟ್ಟು ಮಾಡಿ ತೋರಿಸೋದು, ಆ ಕ್ಷೇತ್ರಕ್ಕೆ ಹೋಗ್ಬೇಡಿ, ಆ ಕ್ಷೇತ್ರ ಕಳಂಕಿತ ಅನ್ನೋದು, ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲಿ ಅಲ್ಲಿ ಹೋದ ಹೆಣ್ಮಕ್ಳು ವಾಪಸ್ ಬರೋದಿಲ್ಲ, 80 ಮುಖ್ಯ ಆದ್ರೂ ಕೂಡ ಬಿಡೋಲ್ವಂತೆ, ಈ ರೀತಿಯ ಚರ್ಚೆ ಆಗೋದು, ಇದಲ್ವೇ ಆಕ್ಷೇಪ ಗುರುಗಳೇ? ಪ್ರಸ್ತುತವಾಗಿರ್ತಕ್ಕಂಥ ಆಕ್ಷೇಪಗಳ ನಡುವೆ ಯೂಟ್ಯೂಬರ್ಗಳು ಬಂದು ಅದನ್ನ 7 ಸಿಕ್ಕಿದೆ, 10 ಸಿಕ್ಕಿದೆ, 120 ಸಿಕ್ಕಿದೆ ಅಂತ ಹೇಳಿ ಬೊಗಳೆ ಬಿಡೋದನ್ನ ಸರ್ಕಾರ ತಡಿಬೇಕು. ಸಿಟ್ ತನಿಖೆಯ ಮುಖಾಂತರ ಅವರಲ್ಲಿ ತಡೆ ಹಿಡಿಯಬೇಕಿತ್ತು. ಆ ಕೆಲಸ ಅಲ್ಲಿ ಆಗಿಲ್ಲ. ನಾವು ಸರ್ಕಾರದ ನಡೆಯನ್ನ ಪ್ರಶಂಸಿಸಿದ್ದೇವೆ. ಸಿಟ್ ತನಿಖೆಯ ಬಹಳ ಇಂಚಿಂಚು ಕೂಡ ಬಹಳ ಚಂದವಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಕೂಡ ಎಳ್ಳಿನಿತು ಲೋಪ ಕಾಣಲಿಲ್ಲ. ನಾವಾದಿಯಾಗಿ ಎಲ್ಲಾ ಸ್ವಾಮೀಜಿಗಳು ಅದನ್ನು ಗೌರವಿಸಿದ್ದಾರೆ. ಪ್ರಶ್ನೆ ಇರುವುದೆಲ್ಲಿ, ಒಬ್ಬ ನಾನು ಸಾವಿರಾರು ಪೂರ್ವಡೆ ಹೊಕ್ಕಿದ್ದೇನೆ ಅಂತ ಹೇಳಿದ್ರೆ ಮೊದಲಿಗೆ ಅವನನ್ನ ತನಿಖೆ ಮಾಡಬೇಕು. ಒಂದು ಸ್ಕೆಲೆಟಿನ್ ತಂದಿದ್ದಾನೆ, ಆ ಸ್ಕೆಲೆಟಿನ್ ಅನ್ನ ತನಿಖೆ ಮಾಡಬೇಕಿತ್ತು. ಅದು ಮೂಲ ಪತ್ತೆ. ಆ ಮೂಲ ಪತ್ತೆಯನ್ನ ಮಾಡಿದ ಮೇಲೆ ಉಳಿದ ವಿಷಯ. ಇದು ಮೂಲವನ್ನ ಬಿಟ್ಟು 10-20 ತನಿಖೆ ಮಾಡಿ ಆ ಕ್ಷೇತ್ರದ ಮೇಲೆ ಬೊಟ್ಟು ಮಾಡುವಂತಹ ಈ ಒಂದು ಸಂಚು ಇದೆಯಲ್ಲ, ಈ ಷಡ್ಯಂತ್ರ ಇದೆಯಲ್ಲ, ಇದರ ಹಿಂದೆ ಯಾರಿದ್ದಾರೆ? ಇವತ್ತು ಸನ್ಮಾನ್ಯ ನಮ್ಮ ಉಸ್ತುವಾರಿ ಮಂತ್ರಿಗಳು ಒಂದು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ. ನಮ್ಗೆ ಇಲ್ಲಿವರೆಗೆ ಇವರು ಇದನ್ನ ತಕೊಂಡು ಹೋಗಿ ಜಗತ್ತಿಗೆ ಇದನ್ನ ಬಿಂಬಿಸಿದ್ರು. ಆದ್ರೆ ಇದರ ಹಿಂದೆ ಯಾರಿದ್ದಾರೆ? ಇದು ಯಾಕೆ ಹೀಗಾಗಿದೆ? ಸುಳ್ಳನ್ನು ಯಾಕೆ ಈ ರೀತಿ ತಂದಿದ್ದಾರೆ? ಇದನ್ನ ಬಗೆದು ನೋಡಬೇಕು ಅಂತ ಹೇಳಿ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಆಳವಾಗಿ ಈ ಹೇಳಿಕೆಯನ್ನ ನಾವು ಮುಕ್ತ ಕಂಠದಿಂದ ಶ್ಲಾಘಿಸ್ತೇವೆ. ಇಂತಹ ಹೇಳಿಕೆಗಳು ಬರಲೇಬೇಕು. ಇನ್ನು ಬಾರದಿದ್ದರೆ ಈ ಅನಾಮಿಕ ಯಾವ ಗುಂಡಿಯನ್ನು ಇವತ್ತು 13ನೇ ಗುಂಡಿಯನ್ನು 2ನೇ ಬಾರಿ ತಪಾಸಣೆ ಮಾಡಿದ್ದಾರಲ್ಲ, ಈ ಅನಾಮಿಕನ ಆ ಗುಂಡಿಯ ಒಳಗೆ ಮುಚ್ಚಬೇಕು. ಆಯ್ತು, ಒಂದು ಚಿಕ್ಕ ಬ್ರೇಕ್ ಹೋಗಿ ಬರ್ಬೇಕು. ಬ್ರೇಕಿಂದ ಬಂದ ನಂತರದಲ್ಲಿ ಕೆಲ ವಿಚಾರಗಳಲ್ಲಿ, ಅದರಲ್ಲೂ ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ರಿಪಬ್ಲಿಕ್ ಕನ್ನಡಕ್ಕೆ ರಿಯಾಕ್ಟ್ ಮಾಡುವಾಗ ಹೇಳಿ, ಕೆಲ ಪ್ರಕರಣಗಳಲ್ಲಿ ಸುಮೋಟೋ ಕೇಸನ್ನು ದಾಖಲಿಸ್ಕೊಂಡ್ಬಿಡ್ತಾರಲ್ಲಪ್ಪ, ಇಲ್ಲಿ ಇಷ್ಟೆಲ್ಲ ಅಪಪ್ರಚಾರಗಳಾಗ್ತಾ ಇದೆ, ತನಿಖೆ ಆಗೋಕ್ ಮುಂಚೆನೆ ಇಂಥವರೇ ಅಪರಾಧಿ ಅಂತ ಹೇಳಿ ವಿಡಿಯೋಗಳ ಮೇಲೆ ವಿಡಿಯೋ ಮಾಡ್ತಾ ಇದ್ದಾರೆ, ಇಂಥವರ ವಿರುದ್ಧ ಯಾಕಿಲ್ಲ ಕ್ರಮ? ವೆಲ್ಕಮ್ ಬ್ಯಾಕ್. ಇಷ್ಟೊತ್ತು ಚರ್ಚೆ ಮಾಡಿದ್ರಲ್ಲಿ ಬಹುತೇಕ ಸ್ವಾಮೀಜಿಗಳ ಮಾತುಗಳ ಸಾರಾಂಶ ಏನಾಗಿತ್ತು ಅಂದರೆ, ಅಥವಾ ಹಿಂದೂ ಪರ ಹೋರಾಟಗಾರರು ಯಾರಿದ್ದಾರೆ, ಹಿಂದೂ ಸಮಾಜದ ಮುಖಂಡರು ಯಾರಿದ್ದಾರೆ, ಅವ್ರು ಹೇಳ್ತಿರೋದು ಇದೇನೆ, ತನಿಖೆ ಆಗಬಾರ್ದು ಅಂತ ಹೇಳಿ ಯಾರೂ ಹೇಳ್ತಿಲ್ಲ. ತನಿಖೆ ಆಗಬೇಕು. ಆದರೆ ತನಿಖೆ ಮುಗಿಯೋ ತನಕ ಈ ಅಪಪ್ರಚಾರ ಮಾಡೋದಿದೆಯಲ್ಲ, ರೌಕೆ ಸಿಕ್ತಂತೆ,
ಮೂಳೆ ಹೆಣ್ಮಗಳದ್ದೇ ಅಂತೆ, 24 ವರ್ಷದ ಮಹಿಳೆಯದ್ದಂತೆ, SIT ಮೂಲಗಳೇ ನಮಗೆ ಮಾಹಿತಿ ಸಿಕ್ಕಿಬಿಟ್ಟಿದೆ. ಹೀಗೆ ಮಾಡೋದು. ಹಾಗೆ ಅದೇ ಒಬ್ಬ ವ್ಯಕ್ತಿ ಬಂದೆ ಸರ್, ರಜಾಕ್ ಸರ್, ದಿಸ್ ಕ್ವೆಶ್ಚನ್ ವಿಲ್ ಕಮ್ ಟು ಯು ಓನ್ಲಿ. ಹಾ, ಒಂದು ಕ್ಷೇತ್ರ, ಆ ಕ್ಷೇತ್ರಕ್ಕೆ ಹೋಗೋದೇ ಪಾಪ, ಆ ಕ್ಷೇತ್ರಕ್ಕೆ ಹೋದವ್ರು ಯಾರು ಸೇಫ್ ಆಗಿ ಬರೋದಿಲ್ಲ, ಈ ರೀತಿ ಅಪಪ್ರಚಾರ ಬೇಡ ಅಂತ ಹೇಳಿ ಬಂದೆ ಸರ್. ಒಂದು ಕ್ವಿಕ್ ಬ್ರೇಕಿಂಗ್ ಅಪ್ಡೇಟ್ ತಗೊಂಡ್ಬಿಡೋಣ. ತನಿಖೆ ಆಗ್ಲಿ, ಆದ್ರೆ ಅಪಪ್ರಚಾರ ತಕ್ಷಣ ನಿಲ್ಲಬೇಕು. ಸುಳ್ಳು ಹೇಳ್ತಿರೋರ ಮೇಲೆ ತನಿಖೆ ಆಗಬೇಕು. ನಕಲಿ ಹೋರಾಟಗಾರರನ್ನ ಕೂಡ ತನಿಖೆ ಮಾಡಬೇಕು. ಸ್ವಾಮೀಜಿಗಳು ಇವತ್ತು ಆಗ್ಲೇ ಹೇಳ್ತಾ ಇದ್ರು, ಡಿಸಿಗೆ ಮನವಿ ಕೊಟ್ಟರು, DC CMಗೆ ಮನವಿ ಸಲ್ಲಿಕೆ ಮಾಡೋದಾಗಿ ಕೂಡ ಭರವಸೆ ನೀಡಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ನಾನು ಆಗ್ಲೇ ಹೇಳಿದಾಗೆ ಸುಮೋಟೋ ಕೇಸ್ ಯಾಕೆ ದಾಖಲಿಸ್ಕೊಳ್ತಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಅಭಿಮಾನಿಗಳ ವೇದಿಕೆ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ತಾವೆಲ್ಲರೂ ಸೇರಿ ನನಗೆ ಮನವಿಯನ್ನು ಸಲ್ಲಿಸಿದ್ದೀರಾ. ಮನವಿಯಲ್ಲಿ ಅನಾಮಿಕ ವ್ಯಕ್ತಿಯನ್ನು ಬಳಸಿಕೊಂಡು ಗಿರೀಶ್ ಮಟ್ಟಣ್ಣನವರು, ಮಹೇಶ್ ತಿಮ್ರೋಡಿ, ಜಯಂತ್ ಟಿ, ಅಜಯ್ ಅಂಚನ್, ಸಮೀರ್ MD, ಸಂತೋಷ್ ಶೆಟ್ಟಿ ಹಾಗೂ ಸಹಚರರು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಪೂಜ್ಯ ಡಾಕ್ಟರ್ D ವೀರೇಂದ್ರ ಹೆಗ್ಗಡೆಯವರ ಹೆಸರಿಗೆ ಧಕ್ಕೆ ತರುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ನೀವು ಮನವಿ ಸಲ್ಲಿಸಿದಿರಾ. ಈ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಕರ್ನಾಟಕ ಸರ್ಕಾರ ಬೆಂಗಳೂರವರಿಗೆ ಈ ಮನವಿಯನ್ನ ಕಳಿಸ್ಕೊಡ್ತೀನಿ ಅಂತೇಳಿ ಬಯಸ್ತೇನೆ. ನೋಡಿ ರಜಾಕ್ ಅವರೇ, ಹಾಗೆ ದಿನೇಶ್ ಸರ್ ತಾವು ಕೂಡ ಕೇಳಿಸ್ಕೊಳ್ಳಿ. ರಜಾಕ್ ಅವ್ರು ರಿಯಾಕ್ಟ್ ಮಾಡಾದ್ಮೇಲೆ ನೀವು ರಿಯಾಕ್ಟ್ ಮಾಡಿ. ರಜಾಕ್ ಅವರೇ, ಡಿಫೇಮಿಂಗ್ ಅನ್ನೋದಿದೆಯಲ್ಲ, ಅದ್ರ ಎಷ್ಟು ದೊಡ್ಡ ಬೆಲೆಯನ್ನು ತೆರಬೇಕಾಗತ್ತೆ ಅನ್ನೋದು ವೈಯಕ್ತಿಕವಾಗಿ ನೀವು ಅನುಭವಿಸ್ಬಿಟ್ಟಿದೆ. ಒಬ್ರ ಮೇಲೆ ಕಳಂಕ ಮಾಡೋದು ಈಸಿ, ಆದರೆ ಆ ತನಿಖೆ ಆಗಿ ಅದರಿಂದ ತಪ್ಪೋ ಸರಿನೋ ಗೊತ್ತಾಗಿ ಅಲ್ಲಿವರೆಗೂ ಆಗೋ ಡ್ಯಾಮೇಜ್ ಎಷ್ಟು ದೊಡ್ಡದು ಸರ್. ವ್ಯಕ್ತಿನ ಪಕ್ಕಕ್ಕೆ ಇಡೋಣ, ಆ ಕ್ಷೇತ್ರದ ಬಗ್ಗೆ ಏನು ಕಮ್ಮಿ ಅಪಪ್ರಚಾರ ಆಗ್ತಿದ್ಯಾ? 80 ವರ್ಷದ ಮುದುಕಿ ಹೋದ್ರು ಅಲ್ಲಿಂದ ಸೇಫ್ ಆಗಿ ಬರಲ್ಲ ಮಾತಾಡ್ತಿದ್ದಾರೆ ಸರ್ ಜನ. ಇದನ್ನೇ ಅಲ್ವಾ ಖಂಡಿಸ್ತಿರೋದು ಹಿಂದೂ ಸಮಾಜ? ಅದಕ್ಕೆ ಯಾಕೆ ಅವಕಾಶ ಕೊಟ್ಟಿದ್ದೀರಾ? ಯಾರು ಕೊಟ್ಟಿರೋದು ಅವಕಾಶ? ಯಾರೇ ಆಗಿರ್ಲಿ, ನಿಮ್ಗೆ ನಂಬಿಕೆ ಇಲ್ವಾ? ಇವ್ರಿಗೆ ನಂಬಿಕೆ ಇಲ್ವಾ? ಅಡ್ವೊಕೇಟ್ ಅಲ್ಲ ಇವ್ರು ಬಂದು ಇಲ್ಲಿ ಕೂತಿದಾರಲ್ಲ, ಇವರೇ ಒಂದು ಪೆಟಿಷನ್ ಹಾಕ್ಬೋದಾ? ಹೇಳ್ಕೊಡ್ಬಿಟ್ಟು ಒಂದೇ ಒಂದು ಪೆಟಿಷನ್ ಹಾಕಿ ಒಂದು ಗ್ಯಾಗ್ ಆರ್ಡರ್ ತರ್ಬೋದಲ್ಲ. ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ 10 minutes. ಅದಕ್ಕೇನು ಹಿಯರಿಂಗ್ಗೆ ವೇಟ್ ಮಾಡಂಗಿಲ್ಲ. ಹೋಗ್ಬಿಡ್ತೀರಾ, ಒಂದು ಪೆಟಿಷನ್ ಹಾಕ್ತೀರಾ. ಇದರಲ್ಲಿ ಮಾಡ್ತಾ ಇದೆ ರಜಾಕ್ ಅವರ ತನಿಖೆ ಮಾಡ್ತಾ ಇರುವಾಗ ನಾವು ಅಭ್ಯಂತರ ಅಡ್ಡಿಪಡಿಸೋದು ತೊಂದರೆ ಇಲ್ಲ, ಯಾರು ಬೇಕಾದವ್ರು ಮಾಡಬಹುದಿತ್ತು. ಊರಿನಲ್ಲಿ ದಂಗೆ ಹೇಳ್ತದ, ಇಂಥ ಹೇಳಿಕೆಗಳು ನೀಡೋದ್ರಿಂದ ಸ್ವಾಮೀಜಿ ದಯವಿಟ್ಟು ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನನಗೆ ಒಂದು ಸ್ವಲ್ಪ ಕಾನೂನು ಅರಿವಿದೆ, ಒಂದು ಸ್ವಲ್ಪ ಕಾನೂನು ನನಗೆ ಗೊತ್ತು, ಅದಕ್ಕೋಸ್ಕರ ನಾನು ಮಾತಾಡ್ತೀನಿ. ಇದೇನು ಮೊದಲನೇ ಸಲ ಅಲ್ಲ. ಸ್ವಾಮೀಜಿ ಒಂದು ಮಾತು ಹೇಳ್ತೀನಿ ಕೇಳಿ. ನಾವೇನ್ ಹೇಳ್ತಾ ಇದ್ದೀವಿ, ಸ್ವಾಮೀಜಿ ಆದ್ರೆ ಸಹನೆ ಇದೆ, ನಮಗೆ ಶಾಂತಿ ಇದೆ, ನಮಗೆಲ್ಲನೂ ಕೂಡ ಅರಿವಿದೆ. ನಾನು ದಯವಿಟ್ಟು ಒಂದು ಮಾತನ್ನ ಹೇಳ್ತೀನಿ, ಎಲ್ಲನೂ ಇದೆ. ಆದ್ರೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಇದು ಬಹಳ ದೊಡ್ಡ ಕೆಲಸ. ಇದು ಯಾರೇ ಆಗಿದ್ರು ದಯವಿಟ್ಟು ಇಂಥ ಕೆಲಸ ಮಾಡಬಾರದು. ಸ್ವಾಮೀಜಿ ಯಾರು ಇದರ ಬಗ್ಗೆ ಒಂದು ಪ್ರಚಾರ ಮಾಡಬಾರದು. ಅದೇ ಪ್ರಶ್ನೆ ಕೇಳಿದೆ. ಬಗ್ಗೆ ಯಾವ ತರ ಪ್ರಚಾರ ಹೈಕೋರ್ಟ್ ಇಂದ ಒಂದು ಆರ್ಡರ್ ತರಬಹುದು. ರಜಾಕ್ ಯಾಕೆ ಮಾಡ್ಲಿಲ್ಲ? ರಾಜಸ್ಥಾನದಿಂದ ಏನ ತಂದು ಇಲ್ಲಿ ಮಾಡ್ತೀರಿ? ಏನಾದ್ರೂ ನಿಮಗೆ ಮಾಹಿತಿ ಇದೆಯಾ? ನಿಮಗೇನಾದ್ರೂ ನಿಮಗೆ ಶಿವಾಚಾರ್ಯ ಶ್ರೀಗಳೇ ರಾಜಶೇಖರಾನಂದ ಶ್ರೀಗಳು ಹಾಗೆ ಶಿವಾಚಾರ್ಯ ಮಹಾಸ್ವಾಮಿಗಳು ಒಂದೇ ನಿಮಿಷ. ನೀವು ಆಚೆಯಿಂದ ಕನೆಕ್ಟ್ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ಯಾರ ಧ್ವನಿ ಕೂಡ ತಲುಪಲ್ಲ. ರಜಾಕ್ ಅವರು ಉತ್ತರ ಮುಗಿದ್ಮೇಲೆ ವಾಪಸ್ ಬರ್ತೀನಿ. ರಜಾಕ್ ಅವರೇ, ವಜ್ರದೇಹಿ ಶ್ರೀಗಳು ಕೇಳಿ ಪ್ರಶ್ನೆ ಕೊಡ್ತಿಲ್ಲ. ಅವರೆಲ್ಲ ಮಾತಾಡ್ತಿದ್ದಾರೆ, ಮಾತಾಡಿಸ್ಕೊಂಡದ್ದು ನಾವು ಮಾತಾಡಿಸ್ಕೊಂಡೇ ಹೊರಟಿದ್ದೀವಿ. ಹೌದು ಅಲ್ಲ ಸ್ವಾಮೀಜಿ, ನನ್ನ ರಿಕ್ವೆಸ್ಟ್ ಮೊದಲು ಇದೇ ಧರ್ಮಾಧಿಕಾರಿಗಳು
ಇದೇ ಧರ್ಮಾಧಿಕಾರಿಗಳು ರಜಾಕ್ ಅವರೇ, ಒಂದ್ ನಿಮಿಷ. ವೀರೇಂದ್ರ ಹೆಗ್ಡೆ ಅವರು ರಜಾಕ್ ಅವರೇ, ಕೋರ್ಟ್ ಇಂದ ಕೇಳಿಸಲ್ಲ ನೀ. ಇದ್ರ ಬಗ್ಗೆ ಏನು ಪ್ರಚಾರ ಮಾಡಬಾರ್ದು ಒಂದ್ ನಿಮಿಷ ಅಂತ ಇರಿ ಸ್ವಾಮೀಜಿ, ಒಂದು ಚಿಕ್ಕ ಕ್ಲಾರಿಫಿಕೇಶನ್, ಏನಿಲ್ಲ ಒಟ್ಟಿಗೆ ಮಾತಾಡಿದ್ರೆ ಯಾರ ವಾಯ್ಸ್ ಕೂಡ ನಮ್ ವೀಕ್ಷಕರಿಗೆ ತಲುಪೋದಿಲ್ಲ ಅಂತ ಅಷ್ಟೇನೆ. ರಜಾಕ್ ಅವ್ರ ಮಾತು ಮುಗಿದ್ ಬಿಡ್ಲಿ, ಅದಾದ್ಮೇಲೆ ತಮ್ಮ ಹತ್ರ ಬರ್ತೀನಿ, ತಮ್ಮ ಮಾತನ್ನ ಕೇಳಿಸ್ಕೊಳ್ತೀನಿ ಅಂತ ಹೇಳಿ. ರಜಾಕ್ ಅವರೇ, ಅವ್ರು ಯಾರು ನೀವು ಯಾರಿಗೆ ಮಾತಾಡಿಸ್ತೀರಿ ಅವಾಗೆ ಮಾತಾಡ್ತೀವಿ. ಹಾ ಸ್ವಾಮೀಜಿ ಧನ್ಯವಾದ. ವಜ್ರದೇಹಿ ಶ್ರೀಗಳದ್ದು ಅದೇ ಪ್ರಶ್ನೆ ನಾನು ಕೇಳಿದ್ದು ಅದೇನೆ. ಪರ್ಸನಲ್ ಡ್ಯಾಮೇಜ್ ಅನ್ನೋದು ಯಾವ ಲೆವೆಲ್ಗೆ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಿದೆ. ಮೇಡಮ್ ನೋಡಿ, ಎಲ್ಲರೂ ಇವತ್ತು ಮಾತಾಡ್ತಿರೋದೇನು, ಪ್ರತಿಭಟನೆ ಯಾರ್ಯಾರು ಇವತ್ತು ಮಾಡಿದಾರೋ ಅವರು ಹೇಳ್ತಿರೋದೇನು, ತನಿಖೆಗೆ ನಾವು ಅಡ್ಡಿಪಡಿಸ್ತಾ ಇಲ್ಲ, ತನಿಖೆ ನಡೀಲಿ, ಅಪಪ್ರಚಾರ ಆಗಬಾರ್ದು ಅಂದರೆ ಕಾರ್ಕಳದ MLA ಸುನೀಲ್ ಕುಮಾರ್ ಅವರು ಒಂದು MLA ಆಗಿದ್ದಾರೆ, ಅವ್ರಿಗೆ ಇಷ್ಟೊಂದು ತಿಳುವಳಿಕೆ ಇಲ್ವಾ? ದಯವಿಟ್ಟು ಒಂದು ಕೋರ್ಟ್ಗೆ ಹೋಗ್ಬಿಟ್ಟು ಹೈಕೋರ್ಟಲ್ಲಿ ಸರ್ ಇದ್ರ ಬಗ್ಗೆ ನಮ್ಮ ಧರ್ಮಕ್ಷೇತ್ರದ ಒಂದು ಅಪಮಾನ ಆಗ್ತಿದೆ, ಅದ್ರ ಮೇಲೆ ಅನುಮಾನ ಪಡ್ತಿದ್ದಾರೆ ಜನರು, ಅದಕ್ಕೋಸ್ಕರ ಒಂದು ದಯವಿಟ್ಟು ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸ್ವಾಮಿ, ನೀವು ಮಧ್ಯ ಮಾತಾಡಿದ್ರೆ ಯಾಕೆ ಕಣ್ಣಾಗಿದ್ದಾರೆ? ಕಾರ್ಕಳದ ಶಾಸಕರು ಯಾಕೆ ಕಣ್ಣು? ಅವರೇ ಅಲ್ವಾ ಸಪೋರ್ಟ್ ಅಲ್ಲಿ ನಿಂತಿರೋದು? ಯಾಕೆ ಏನೇನ್ ಷಡ್ಯಂತ್ರ ಇದೆಯೋ, ಏನೇನ್ ಷಡ್ಯಂತ್ರ ಇದೆಯೋ, ನಾನು ಹೇಳಿದ ಎಲ್ಲ ಕೇಸ್ಗಳಲ್ಲಿ ಸತ್ಯ ಸಿಗಲಿಲ್ಲ, ನ್ಯಾಯ ಸಿಗಲಿಲ್ಲ, ಸತ್ಯ ಮುಂದಕ್ಕೆ ಬರ್ಲಿ. ವಕೀಲರಿದ್ದಾರೆ, ಅವ್ರ ಹತ್ರನೇ ಪ್ರಶ್ನೆ ಕೇಳ್ಬೇಡ. ವಕೀಲರಿದ್ದಾರೆ, ಆಯ್ತು ರಜಾಕ್ ಅವರೇ, ಇಷ್ಟು ಸಿಂಪಲ್ ಇಲ್ಲಪ್ಪ ಪ್ರಕರಣ. ವಕೀಲರಿದ್ದಾರೆ, ಅವ್ರನ್ನೂ ಕೇಳ್ತೀನಿ ನೋಡಿ. ಈಗ ಆಯ್ತು, ನಿಮ್ಮ ಪ್ರಕಾರ ಏನು, ಒಂದು ಕ್ಷೇತ್ರ ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಧರ್ಮಾಧಿಕಾರಿ ವಿರುದ್ಧ ಯಾರೆಲ್ಲ ಯೂಟ್ಯೂಬರ್ಸೋ ಮತ್ತೊಬ್ರು ಮಗದೊಬ್ರು ಅಪಪ್ರಚಾರ ಮಾಡ್ತಿದ್ದಾರೆ ಅವ್ರ ವಿರುದ್ಧ ಯಾಕೆ ಸ್ಟೇ ತರ್ತಿಲ್ಲ ಅಂತ? ಸ್ಟೇಟ್ ಅಂದ್ರೆ ಸುಮ್ಮನೆ ಬಿಡ್ತಾರ? ಸ್ಟೇಟ್ ಅಂದ್ರೆ ಸುಮ್ಮನೆ ಬಿಡ್ತಾರ? ನಮಗೇನೆ ಪೇಮೆಂಟ್ ಅಂತಾರೆ, ಮಾಧ್ಯಮಗಳಿಗೆ ಪೇಮೆಂಟ್ ಅಂತಾರೆ. ವಿಚಾರ ನಾನು ಮಾತಾಡಿಲ್ಲ, ನಾನು ಸೌಜನ್ಯಯುತವಾಗಿ ಕೂತಿದ್ದೀನಿ. ಈಗ ನಾನು ಸಿಂಪಲ್ ಆಗಿ ಕೇಳ್ತೀನಿ, ಗ್ಯಾಗ್ ಆರ್ಡ್ರನ್ನ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾಗ್ ಆರ್ಡರ್ ತಗೊಂಡ್ಬಂದಿದ್ರು ಕೂಡ, ಸ್ಟೇಗಳು ತಗೊಂಡು ಬಂದಿದ್ರೂ ಕೂಡ ಯೂಟ್ಯೂಬರ್ಸ್ನ ಯಾರು ಕಂಟ್ರೋಲ್ ತಗೊಳಕ್ಕಾಗಿಲ್ಲ. ಅವ್ರ ಪಾಡ್ಗೆ ಅವರು ಮಾಡ್ತಾನೆ ಅಪಪ್ರಚಾರ ಮಾಡ್ತಾ ಬಂದ್ರು. ಅಪಪ್ರಚಾರ ಮಾಡೋಕೆ ಅಂತಾನೆ ಹುಟ್ಟಿರ್ತಕ್ಕಂಥ ಒಂದು ಧರ್ಮದ್ರೋಹಿಗಳು ಮಾಡ್ತಾ ಬಂದಾಗ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಗ್ಯಾಗ್ ಆರ್ಡರ್ ತಂದು ಅವ್ರು ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಕಂಟೆಂಪ್ಟ್ ಹಾಕೊಬೇಕು. ದಟ್ ಪ್ರೊಸೀಜರ್ ಇಸ್ ಟೂ ಲಾಂಗ್. ಆದ್ರೆ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಊರ್ ಬಾಗ್ಲ ಹಾಕೊಂಡ್ರು ಅನ್ನೋ ಹಾಗೆ ನಮ್ಮ ಧರ್ಮವನ್ನ ನಾಶ ಮಾಡಿ, ಧರ್ಮವನ್ನ ಹಾಳು ಮಾಡಿ, ಧರ್ಮದ ಹೆಸರುಗಳನ್ನ ಇದು ಮಾಡಿದಾಗ ಅದಾದ್ಮೇಲೆ ನಾವು ಕೇಸ್ಗಳನ್ನ ಹಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ. ಅಲ್ಲಿ ಒಂದು ಪಾಯಿಂಟ್ ಬರ್ತೀನಿ, ಇದೇ ಗೌರ್ಮೆಂಟ್, ಇದೇ ಪೊಲೀಸ್ ವ್ಯವಸ್ಥೆ ಯಾವ್ದಾದ್ರೂ ಒಂದು ಧರ್ಮಗಳ ಮಧ್ಯ, ಗ್ಯಾಂಗ್ಗಳ ಮಧ್ಯ ಏನಾದ್ರೂ ಅಪಪ್ರಚಾರ ಆಯ್ತು ಅಂದ್ರೆ ಸೆಕ್ಷನ್ 153A IPC ಏನ್ ಹೇಳುತ್ತೆ, ಪ್ರಮೋಟಿಂಗ್ ದ ಎನಿಮಿಟಿ ಬಿಟ್ವೀನ್ ದ ಗ್ರೂಪ್ ಆಫ್ ದ ಗ್ರೂಪ್ಸ್ ಅಂತ ಹೇಳಿದಾಗ ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಸೆಕ್ಷನ್ 153A. ನಾನೊಂದು ಮಾತಾಡ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಸೆಕ್ಷನ್ 295A ಆಫ್ IPC ಏನ್ ಹೇಳುತ್ತೆ, ಯಾರಾದ್ರೂ ಔಟ್ರೇಜ್ ಅಂದ್ರೆ ಏನಾದ್ರು ಮಾಲಿಷಿಯಸ್ ಏನಾದ್ರು ಈ ತರ ಮಾಡ್ತಾ ಸಮಯದಲ್ಲಿ ಅವಾಗ ಏನ್ ಮಾಡ್ಬೇಕು ಅಂತ ಹೇಳುತ್ತೆ. ಸರ್ 100% ಅಟ್ರಾಕ್ಟ್ ಆಗತ್ತಿಗೆ ಹೇಳ್ತಾ ಇದ್ದೀರಿ, ರಿಲಿಜಿಯನ್ ಫೀಲಿಂಗ್ಸ್ಗೆ ಹರ್ಟ್ ಆದಾಗ ಸೆಕ್ಷನ್ 295A ಆಫ್ IPC ನಾವು 100% ಅಟ್ರಾಕ್ಟ್ ಆಗುತ್ತೆ. ಅಂಡ್ 505 ಆಫ್ ಕ್ಲಾಸ್ 2 ಏನ್ ಹೇಳುತ್ತೆ, ಸ್ಟೇಟ್ಮೆಂಟ್ ಕಂಡ್ಯೂಸಿಂಗ್ ದ ಪಬ್ಲಿಕ್ ಮಿಸ್ಚೀಫ್ ಇದು ಎನಿಮಿನಿಟಿ ಬಗ್ಗೆ. ಈ ಮೀಡಿಯಾದವರು ಇಷ್ಟೆಲ್ಲ ರಾಂಗ್ ಪ್ರಮೋಷನ್ಸ್ ಮಾಡಿದಾಗ ಪೊಲೀಸ್ ವ್ಯವಸ್ಥೆ, ನಾನು ಡೈರೆಕ್ಟ್ ಪೊಲೀಸ್ ವ್ಯವಸ್ಥೆನ ಕೇಳ್ತಾ ಇದ್ದೀನಿ, ನೀವು ಸುವೋಮೋಟೋ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ನನ್ನ ತನಿಖೆಗೆ ನೀವು ಅಡ್ಡಿ ಮಾಡ್ತಾ ಇದ್ದೀರಾ, ನನ್ನ ತನಿಖೆನ ನೀವು ಬೇರೆ ರೀತಿ ತೋರಿಸ್ತಾ ಇದ್ದೀರಾ ಅಲ್ಲಲ್ಲ. ದಟ್ ಇಸ್ ಒನ್ ಆಸ್ಪೆಕ್ಟ್. ನೀವು ಯಾಕೆ ಕೇಸ್ ಬುಕ್ ಮಾಡ್ತಾ ಇಲ್ಲ ಅದನ್ನ ನಾನು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ. ವೆಲ್ಕಮ್ ಬ್ಯಾಕ್. ಸುಮೋಟೋ ಕೇಸ್ ಯಾಕೆ ದಾಖಲಾಗ್ತಿಲ್ಲ, ಅಪಪ್ರಚಾರ ಮಾಡೋರು ಬಾಯಿಗೆ ಯಾಕೆ ಬ್ರೇಕ್ ಬೀಳ್ತಿಲ್ಲ ಅನ್ನೋ ಹಂತಕ್ಕಿತ್ತು ಚರ್ಚೆ. ನಾರಾಯಣ ಸ್ವಾಮಿ ಅವ್ರು ಕ್ವಿಕ್ಕಾಗಿ ನಿಮ್ಮ ಉತ್ತರವನ್ನು ಕಂಪ್ಲೀಟ್ ಮಾಡಲಿ, ಅದಾದ್ಮೇಲೆ ದಿನೇಶ್ ಗಣಿಗ ಅವ್ರನ್ನ ನಾನು ಪ್ರಶ್ನೆ ಮಾಡ್ತೀನಿ. ಮೇಡಮ್, ನಾನು ಖಂಡಿತವಾಗಿಯೂ ಈ ಒಂದು ವಿಚಾರದಲ್ಲಿ ಬಹಳ ಅವಾಗಲೇ ಪ್ರಾರಂಭದಲ್ಲೇ ನಾನು ಹೇಳಿದೆ, ಒಂದು ಸುವೋಮೋಟೋ ಕಂಪ್ಲೇಂಟ್ಗಳಾಗಬೇಕು. ಅದನ್ನೆಲ್ಲ ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಊರ್ ಬಾಗ್ಲ ಹಾಕಿದ್ರು ನಂಗೆ ಆಗ್ಬಾರ್ದು, ಅಡಿಕೆಯಲ್ಲಿ ಹೋದ್ ಮಾನ ಆನೆ ಕೊಟ್ಟರು ಬರೋಲ್ಲ ಅಂತ ಗಾದೆ ನಮ್ಮಲ್ಲಿದೆ. ನಾನು ಹೇಳೋದು ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ತಮಗೆ ಗೊತ್ತಿಲ್ದಿರತಕ್ಕೇನಿಲ್ಲ, ಈ ರಾಜ್ಯದಲ್ಲ ಈ ದೇಶದಲ್ಲೇ ಎಲ್ಲೋ ಒಂದು ಕಡೆ ದೇವಸ್ಥಾನಗಳಲ್ಲಿ ಪ್ರಸಾದದ ಮೂಲಕ ಜನ ಬಂದಂಥವ್ರಿಗೆ ಊಟ ಹಾಕ್ಬೋದು ಅಂತಂದ್ರೆ ತೋರಿಸ್ಕೊಟ್ಟಿದ್ದು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು. ಬಡವ್ರಿಗೆ ಹೊರಗಡೆ ಪ್ರಪಂಚದಲ್ಲಿ ಮದುವೆ ಮಾಡಕ್ ಆಗದಿದ್ದಾಗ ಸಾಮೂಹಿಕ ವಿವಾಹನ ಮಾಡಿಸ್ಕೊಡ್ಬೋದು ಅಂತ ತೋರಿಸ್ಕೊಟ್ಟಂತವ್ರು ವೀರೇಂದ್ರ ಹೆಗ್ಡೆ ಅವರು. ಮಹಿಳೆಯರ ಸಬಲೀಕರಣಕ್ಕೋಸ್ಕರ, ಮಹಿಳೆಯರುಗಳಿಗೋಸ್ಕರ ಸ್ಕಿಲ್ ಪ್ರೋಗ್ರಾಮ್ಸ್ಗಳು, ಮಹಿಳೆಯರುಗಳಿಗೆ ಟ್ರೈನಿಂಗ್ಗಳು ಕೊಟ್ಕೊಂಡು, ಮಹಿಳೆಯರಿಗೆ ಕಷ್ಟ ಅಂದ್ರೆ ಗಂಡ ನೋಡ್ಕೊಳ್ಳಲ್ಲ ಅಂತ ಟೈಮಲ್ಲಿ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ಮಾಡಿದಂಥವ್ರು
ಕೊಟ್ಟವ್ರು ವೀರೇಂದ್ರ ಹೆಗ್ಡೆ ಅವರು. ಕೆರೆಗಳು ಜೀರ್ಣೋದ್ಧಾರ, ದೇವಸ್ಥಾನಗಳು, ನಾಟ್ ಓನ್ಲಿ ಧರ್ಮಸ್ಥಳ, ಸಾವಿರಾರು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಹಣ ಕೊಟ್ಟವ್ರು ವೀರೇಂದ್ರ ಹೆಗ್ಡೆ ಅವರು. ಅಲ್ಲ, ಒಂದ್ 5 ಪಾಯಿಂಟ್ ಹೇಳ್ತೀನಿ ನಾನು. ಗೊತ್ತಿಲ್ಲ, ಎಷ್ಟೋ ಜನ ಗೊತ್ತಿಲ್ಲ. ಎಷ್ಟೋ ಕೆರೆಗಳ ಜೀರ್ಣೋದ್ಧಾರ ಮಾಡಿದ್ರು ವೀರೇಂದ್ರ ಹೆಗ್ಡೆ ಅವರು. ಎಷ್ಟೋ ಒಂದು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂಗೆ ಸಮಾಜಕ್ಕೆ ಔಷಧಿ ನೋಡಿ. ಧರ್ಮಸ್ಥಳ ಅಲ್ಲಲ್ಲ, ಧರ್ಮಸ್ಥಳ 4 ಆಧಾರದ ಮೇಲೆ ಧರ್ಮಸ್ಥಳ ಆಗಿದೆ. ಒಂದು ಅನ್ನದಾನ, ಅಭಯದಾನ, ಔಷಧಿ ದಾನ, ವಿದ್ಯಾದಾನ ಅಂತ 4 ದಾನಗಳ ಮೇಲೆ ಆಗಿರ್ತಕ್ಕಂಥದ್ದು. ಇಂಥ ಒಂದು ಕ್ಷೇತ್ರದ ಮೇಲೆ ದಿನೇಶ್ ಅವ್ರ ಬಗ್ಗೆ ನಿನ್ನೆ ಕೂಡ ನಾನು ಮಾತಾಡಿದ್ದೆ. ಇದೇ ದಿನೇಶ್ ಅವ್ರ ಬಗ್ಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದಿನೇಶ್ ಕುಟುಂಬದವರೇನೆ ಇದೇ ಧರ್ಮ ಇಷ್ಟೊತ್ತು ನೀವು ಹೇಳಿದಕ್ಕೆ ನಾನು ಗೌರವ ಕೊಟ್ಟಿದ್ದೀನಿ. ವೈಯಕ್ತಿಕ ಬೇಡ. ದಿನೇಶ್ ಅವ್ರ ಮಾತ್ರ. ದಿನೇಶ್ ಅವರೇ ಪ್ರಶ್ನೆ ಕೇಳಿಸ್ಕೊಳ್ಳಿ. 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 ನೀವು ಪ್ರಶ್ನೆ ಕೇಳಿಸ್ಕೊಳ್ಳೋ ತನಕ ನಿಮ್ ವಾಯ್ಸ್ ಆನ್ ಏರ್ ಹೋಗೋದಿಲ್ಲ. ಪ್ರಶ್ನೆ ಕೇಳಿಸ್ಕೊಳ್ಳಿ. ದಿನೇಶ್ ಅವರೇ, ಆ ಸಾಧ್ಯ ಆದ್ರೆ ಆ ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ತನ್ನಿ. ಇವತ್ತು ಏನ್ ಮಾಡಿದ್ದಾರೆ ಕೆಲ ಭಕ್ತರು, ಗುಂಡಿ ಆಗಿತ್ತಿದಾರಪ್ಪ, ಅಗದ ಕಡೆಯಲ್ಲೆಲ್ಲ ಬರೀ ಮಣ್ಣು ಸಿಕ್ತಿದೆ. ಹಿಂಗೆ ಕ್ಷೇತ್ರ ಹಾಳು ಮಾಡೋದು ಯಾಕೆ? ಮೂಳೆ ಅಂತೂ ಸಿಗಲ್ಲ, ಅಟ್ಲೀಸ್ಟ್ ತೆಂಗಿನ ಸಸಿ ಹಾಕೋಣ, ಮರನಾರೋ ಬೆಳಿಲಿ ಅಂದ್ರೆ ಜನ ಎಷ್ಟು ಬೇಸರಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಾನು ಮತ್ತೆ ಹೇಳ್ತಿದ್ದೀನಿ ಸರ್. ತನಿಖೆ ಪ್ರಶ್ನೆ ಮಾಡ್ತಿಲ್ಲ, ಬಟ್ ಇದಕ್ಕೆ ಒಂದು ಫಲ ಅಂತ ಸಿಗಬೇಕಲ್ಲ. ಸಿಗದೆ ಹೋದ್ರೆ ನಂಬಿಕೆ ಹೋಗುತ್ತೆ. ನೀವ್ ಹೇಳ್ತಿರೋ ವಿಷಯ ಸತ್ಯ ಇದೆ. ಅಲ್ಲಿ ತನಿಖೆ ಆಗ್ತಾ ಇದೆ, ಅಲ್ಲಿ ಗುಂಡಿ ಆಗಿತ್ತಿದ್ದಾರೆ. ಏನ್ ಸಿಕ್ಕಿದೆಯೋ ಏನ್ ಸಿಕ್ಕಿಲ್ಲ ಅನ್ನೋದು SIT ಅವರು ತನಿಖೆ ಮಾಡಿ ವಿವರಣೆ ಕೊಡ್ಬೇಕಾಗಿದೆ. ಒಂದು, ನೀವು ಅವಾಗಲೇ ಹೇಳಿದ್ರಿ ಧರ್ಮಸ್ಥಳ ಕ್ಷೇತ್ರ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ, ಅವರಿಗೆ ಮಾನಕ್ಕೆ ಹಾನಿ ಆಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅವಮಾನ ಆಗಿದೆ, ಆ ಕ್ಷೇತ್ರದ ಹೆಸರು ಹಾಳಾಗ್ತಾ ಇದೆ ಅಂತ. ಅದೇ ರೀತಿ ಎಲ್ಲಿ ನೋಡಿ ಸ್ವಾಮೀಜಿಗಳು ಕೂತಿದ್ದಾರೆ. ಅದೇ ರೀತಿ ಹೋರಾಟಗಾರರ ಮೇಲೂ ಕೂಡ ಎಷ್ಟೋ ಜನರ ಮೇಲೆ ಮಾನಹಾನಿಕರವಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾನಹಾನಿ ಆಗುವಂತ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಅವರಿಗೂ ಕೂಡ ಮಾನಹಾನಿ ಆಗುದಿಲ್ವಾ? ಎಲ್ಲರಿಗೂ ಕೂಡ ಆಗ್ತಾ ಇದೆ. ಇಲ್ಲಿ ಎಲ್ಲ ರೀತಿಯಲ್ಲೂ ಎಲ್ರಿಗೂ ಕೂಡ ಮಾನಹಾನಿ ಆಗುವಂತ ಹೇಳಿಕೆಯನ್ನು ಎಲ್ಲರೂ ಕೊಡ್ತಿದ್ದಾರೆ. ಅದಕ್ಕೆ ಪೊಲೀಸ್ ಇಲಾಖೆ ಸುಮೋಟೋ ಕಾನೂನಲ್ಲಿ ಅದ್ ಏನ್ ಮಾಡ್ಬೇಕು ಮಾಡ್ಲಿ, ಅದ್ರ ಬಗ್ಗೆ ಏನು ಯಾರು ಆಕ್ಷೇಪ ಎತ್ತಿಲ್ಲ. ಇಲ್ಲಿ ಈಗ ಕಾನೂನಿನ ಪ್ರಕಾರ ಏನು ನಡೀತಾ ಇದೆ ಅದು ನಡೀಲಿ ಅಲ್ಲ. ಯಾಕೆ ಈಗ್ಲೇ ನಿಮ್ಗೆ ಇದೆಯೋ ಇಲ್ಲೋ ಯಾಕೆ? ದಿನೇಶ್ ಅವರ ಮತ್ತದೇ ಕೇಳ್ತಾ ಇದೀನಿ. ಇಲ್ಲಿ ತನಿಖೆ ಬಗ್ಗೆ ಯಾರು ಆಕ್ಷೇಪ ವ್ಯಕ್ತಪಡಿಸಲೇ ಇಲ್ಲ. ತನಿಖೆ ಬಗ್ಗೆ ಯಾರ್ದು ಆಕ್ಷೇಪ ಇಲ್ಲ. ಆಕ್ಷೇಪ ಇರೋದು ಅಪಪ್ರಚಾರ. ಯಾರು ಮಾಡಿದ್ದಾರೆ ಅಪಪ್ರಚಾರ? ಅಲ್ಲಿ ಧರ್ಮಸ್ಥಳ ಇರಿ ರಾಜಶೇಖರಾನಂದ ಸ್ವಾಮೀಜಿಗಳು ಹೇಳ್ತಾರೆ ನಿಮ್ಮ ಪ್ರಶ್ನೆಗೆ ಉತ್ತರ. ಸ್ವಾಮೀಜಿ, ದಿನೇಶ್ ಅವ್ರು ಕೇಳ್ತಿದ್ದಾರೆ ಅಪಪ್ರಚಾರ ಯಾರು ಮಾಡಿಲ್ವಂತೆ. ಈಗ ಪ್ರಶ್ನೆ ಇರೋದು ಸ್ಮಿತಾ ಮೇಡಮ್, ಪ್ರಶ್ನೆ ಇರೋದು ಎಲ್ಲಿ ಅಂತಂದ್ರೆ ಅಪಪ್ರಚಾರ ಎಲ್ಲಿ ಹೇಳ್ತಾ ಇದ್ದೇವೆ ಅಂತಂದ್ರೆ SIT ಅವರು ತನಿಖೆ ಮಾಡ್ತಾ ಇದ್ದಾರೆ. ಶಾಸ್ತ್ರೀಯ ವಾಹಿನಿಗಳು ಸುದ್ದಿಯನ್ನ ಬಹಳ ಸತ್ಯವಾಗಿ ಬಿತ್ತರಿಸ್ತಾ ಇರುವ ಮಧ್ಯದಲ್ಲಿ ಯೂಟ್ಯೂಬರ್ಗಳು ಬಂದು 10 ಸಿಕ್ಕಿತ್ತು, 20 ಸಿಕ್ಕಿತ್ತು, 40 ಸಿಕ್ಕಿತ್ತು ಅಂತ ಯಾಕೆ ಹೇಳಬೇಕು? ಇದು ಒಂದು ಎರಡನೇದು ಕೇಳ್ಕೊಳ್ರಿ, ಸ್ವಲ್ಪ ಕೇಳ್ಕೊಳ್ರಿ ದಿನೇಶ್, ನಿಮ್ಮದನ್ನು ಪ್ರಶ್ನೆ ಎಲ್ಲಿ ಗೊತ್ತಾ? ವೀರಬಸವ ಸ್ವಾಮೀಜಿ ಅವ್ರ ಹತ್ರ ಪ್ರತಿಕ್ರಿಯೆ ಕೇಳ್ತೀನಿ. ಆಯ್ತು ದಿನೇಶ್ ಅವರೇ, ನೀವು ಮಾತಾಡಿದ್ರಿ ದಿನೇಶ್ ಅವರೇ ಮಾತಾಡಿದ್ರಿ. ನಾನು ವೀರಬಸವ ಸ್ವಾಮೀಜಿ ಅವರ ಹತ್ರ ಪ್ರಶ್ನೆ ಕೇಳ್ತೀನಿ. ಅಪಪ್ರಚಾರವೇ ಆಗ್ತಾ ಇಲ್ಲ, ಇಲ್ಲಿ ವ್ಯಕ್ತಿಗಳನ್ನ ಗುರಿಯಾಗಿಸ್ಕೊಂಡು ಮಾಡ್ತಿರೋ ಆರೋಪವನ್ನ ಕ್ಷೇತ್ರಕ್ಕೆ ಕನೆಕ್ಟ್ ಮಾಡ್ತಿದ್ದಾರೆ ಅನ್ನೋರಿಗೆ ಏನ್ ಹೇಳ್ತೀರಿ? ಕ್ಷೇತ್ರ ಬೇರೆ, ಅದನ್ನ ಕಾವಲಾಗಿ ನಿಂತಿರುವವರು ಬೇರೆ ಅಂತ ಹೇಳಿ ಪ್ರತ್ಯೇಕಿಸಿ ನೋಡುವ ಅನಿವಾರ್ಯತೆ ಇದೆ. ಮಾಡೇ ಇಲ್ಲ ಅಂತ ನೋಡಿ, ಅಪಪ್ರಚಾರ ಮಾಡಿಲ್ಲ ಅಂತ ಹೇಳೋರಿಗೊಂದು ಮಾತೇನಂತಂದ್ರೆ, ಕೊನೆಯ ಅಸ್ತ್ರ ಯಾವುದು ಈ ಜಗತ್ತಲ್ಲಿ ಅಂತಂದ್ರೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಸೋಲಿಸುವುದು, ಹೆದರಿಸೋದು ಯಾವುದ್ರ ಮೇಲೆ ಅಂದ್ರೆ ಅಪಪ್ರಚಾರದ ಮೇಲೆನೆ. ಅವರು ಮಾಡಿರೋ ಒಳ್ಳೆ ಕೆಲಸಗಳನ್ನ ಯಾರೂ ಗುರುತಿಸುವ ಹಾಗಿಲ್ಲ. ಅಪಪ್ರಚಾರ ಮಾಡೋದೇ ದೊಡ್ಡ ಪ್ರಚಾರ ಆಗ್ಬಿಟ್ಟಿದೆ ಇವರಿಗೆ.
ಈಗ ಅಷ್ಟು ಗುಂಡಿ ತೋಡಿದ್ರೂ ಸಮೇತ ಮೂಳೆಗಳು ಸಿಕ್ಕಿಲ್ಲ. ನೀವೇ ಹೇಳಿದಾಗೆ ಒಂದು ಅಡಿಕೆ ಗಿಡ, ಒಂದು ತೆಂಗಿನ ಗಿಡ ನೆಟ್ಟರೆ ಅದು ಸಸಿ ಫಲ ಕೊಡ್ತದೆ ಅಂತ ಹೇಳಿದಾಗ, ಈ ಜಗತ್ತಲ್ಲಿ ಒಬ್ಬ ಮನುಷ್ಯನನ್ನ ಹೂಣೋದು 6 ಅಡಿ 3 ಅಡಿಗೆ ಮಾತ್ರ, ಮತ್ತೊಂದು 16 ಅಡಿಗೆ ಯಾರು ಹೂಣಲ್ಲ. ಈಗ ಯೋಚನೆ ಮಾಡ್ಬೇಕ, ಅಪಪ್ರಚಾರ ನಡೀತಾ ಇರೋದ್ರಿಂದಲೇ ಸ್ವಾಮಿಗಳು ಮಠಗಳನ್ನು ಬಿಟ್ಟು ಜನಗಳು ಅವ್ರು ಆಗಿರ್ತಕ್ಕಂಥ ತೊಂದರೆಗಳನ್ನು ನೋಡಿ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ, ಪವಿತ್ರವಾದ ಕ್ಷೇತ್ರಕ್ಕೆ ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗೆ ಅಪಪ್ರಚಾರ ಆಗ್ತಿದೆ ಅಂತಂದು ಹೇಳಿ ಎಲ್ಲರೂ ಇವತ್ತು ಬಂದಿರೋದು ನಾವು. ಇಲ್ಲ ಅಂತಂದ್ರೆ ಅಲ್ಲಿ ಆಗಿರ್ಲಿಲ್ಲ ಅಂದ್ರೆ ಅದು ಪುಣ್ಯಕ್ಷೇತ್ರ ಅಂತಕ್ಕಂಥ ಭಾವನೆ ಇಟ್ಕೊಂಡು ಎಲ್ಲರೂ ದರ್ಶನ ಮಾಡಕ್ ಹೋಗೋರು. ಅಪಪ್ರಚಾರ ಆಗಿಲ್ಲ ಅಂತಂದು ಹೇಳೋದು ಹೆಂಗಿದೆ? ಅಪಪ್ರಚಾರ ಇಲ್ಲ ಅಂತಂದ್ರೆ ನಾವ್ಯಾಕೆ ಹೋರಾಟಕ್ಕೆ ಹೋಗ್ತಿದ್ದೋ? ಒಬ್ಬ ಧರ್ಮಾಧಿಕಾರಿ, ಧರ್ಮ ಅಂದ್ರೆ ಏನು ಇವ್ರಿಗೆ ಏನು ಗೊತ್ತಿಲ್ಲ, ಕಾನೂನು ಅದು ಇದು ಏನೇನೋ ಮಾತಾಡ್ಕೊಂಡು ಕೂತಿದ್ದಾರೆ. ಧರ್ಮ ಅಂದ್ರೆ ಏನು? ದಿನೇಶ್ ಅವರೇ, ನಾವು ಕಾನೂನು ಬಗ್ಗೆ ಗೌರವ ಕೊಡ್ತೀವಿ, ಇಲ್ಲ ಅಂತಂದ್ರೆ ಸ್ವಾಮೀಜಿ ಕ್ಷಮೆ ಇರ್ಲಿ. ದಿನೇಶ್ ಅವರೇ, ನೀವ್ ಯಾಕೆ ತಾಳ್ಮೆ ಕಳ್ಕೊಳ್ತಿದ್ದೀರಿ? ಯಾರು ಹೇಳಿದ್ರು ಗುಂಡಿ ತೋಡ್ತಾ ಇರೋದು ಅಪಪ್ರಚಾರ ಅಂತ? ಯಾಕೆ ದಿಕ್ ತಪ್ಪಿಸ್ತೀರಿ? ಯಾಕೆ ಸುಮ್ನೆ ಸ್ಟೇಟ್ಮೆಂಟ್ ಗಳನ್ನ ಮಧ್ಯದಲ್ಲಿ ಕೊಟ್ಟು ದಾರಿ ತಪ್ಪಿಸೋ ಪ್ರಯತ್ನ ಯಾಕೆ ಯಾರನ್ನ ಮೆಚ್ಚಿಸೋ ಪ್ರಯತ್ನ ಮಾಡ್ತಿದ್ದೀರಿ ದಿನೇಶ್ ಅವರೇ? ಗುಂಡಿ ತೋಡೋದಕ್ಕೆ ಯಾರು ಆಕ್ಷೇಪ ಮಾಡಿದ್ರು? ಯಾರು ಮಾಡಿದ್ರು? ದಿನೇಶ್ ಅವರೇ, ನಿಮ್ಮನ್ನೇ ಪ್ರಶ್ನೆ ಕೇಳ್ತಿದ್ದೀನಿ ನೇರವಾಗಿ. ಇಲ್ಲಿ ಕೂತಿರೋ 3 ಜನ ಸ್ವಾಮೀಜಿಗಳನ್ನು ಒಳಗೊಂಡಂತೆ ಗುಂಡಿ ತೋಡೋದಕ್ಕೆ ಆಕ್ಷೇಪ ಯಾರು ವ್ಯಕ್ತಪಡಿಸಿದ್ರು? ಯಾರು ವ್ಯಕ್ತಪಡಿಸಿಲ್ಲ. ಮಾಡೋದೆಷ್ಟು ಅದ್ರ ಬಗ್ಗೆ ಈ ಕಾನೂನು ಬಗ್ಗೆ ದಿನೇಶ್ ಅವರು ಲೈವ್ ಡಿಬೇಟ್ ನಲ್ಲಿ ಹೇಳಿಕೆಗಳನ್ನ ತಿರುಚೋ ಪ್ರಯತ್ನ ದಯಮಾಡಿ ಮಾಡಬೇಡಿ ಸರ್. ಜನ ಬುದ್ಧಿವಂತರಿದ್ದಾರೆ. ನಾನು ಶಿವಾಚಾರ್ಯ ಸ್ವಾಮೀಜಿ ಸ್ವಾಮೀಜಿಗಳು ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ, ತನಿಖೆಗೆ ಆಕ್ಷೇಪ ಇಲ್ಲ, ತನಿಖೆಗೆ ಆಕ್ಷೇಪ ಇಲ್ಲ ಅಂತ ಹೇಳಿ ನೀವ್ ಅದಂಗ್ ಹೇಳ್ತೀರಿ? ಎಷ್ಟು ಫಲಾನುಭವಿಗಳಿದ್ದಾರೆ ಅಂತ ಹೇಳಿ ಇವ್ರು ಯಾರಿಗೂ ಗೊತ್ತಿಲ್ಲ. ಧರ್ಮದ 4 ಜನ ಅವ್ರ ಪಾಪ ಹೇಳ್ಕೊಂಡು ಬಂದ್ರು. ಯಾವ್ದ್ರಿ ಸತ್ಯ? ದಿನೇಶ್ ಸ್ವಾಮೀಜಿ ಒಂದ್ ನಿಮಿಷ ರೀ, ಸ್ವಾಮೀಜಿ ಒಂದ್ ನಿಮಿಷ. ದಿನೇಶ್ ಅವರೇ, ಸತ್ಯ ಯಾವುದು? 20 ಶವ ಸಿಕ್ಕಿದೆ ಅಂತ ಹೇಳೋ ಯೂಟ್ಯೂಬರ್ ಮಾಡೋ AI ವಿಡಿಯೋನ ಸತ್ಯ? ಇದನ್ನ ಒಪ್ಕೊಂಡು ಸುಮ್ನಿರ್ಬೇಕಾ? ಕಾಮ ಅಂದ ಅಂತ ಹೇಳೋದು ಸತ್ಯನಾ? ಇದನ್ನ ಕೇಳಿಸ್ಕೊಂಡು ಸುಮ್ನಿರ್ಬೇಕಾ? ಇದ ಸತ್ಯ ನಿಮ್ ಪ್ರಕಾರ? ಇದನ್ನ ಸತ್ಯ ಅನ್ನೋದು ಸತ್ಯ? ಅದಕ್ಕೆ ಕಾನೂನು ಕ್ರಮ ತಗೊಳ್ಳಿ, ಅದ್ರ ಬಗ್ಗೆ ಬೇಡ ಅಂತ ಹೇಳಿಲ್ಲ. ಹೋರಾಟಕ್ಕೆ ಯಾರೇ ಬೇಡ ಅಂದ್ರು? ಹೋರಾಟಕ್ಕೆ ಯಾರು ಬೇಡ ಅಂದ್ರು? ದಿನೇಶ್ ಅವರೇ, ಇದನ್ನೇ ನಾನು ಹೇಳಿದ್ದು. ಹೇಳಿಕೆ ತಿರ್ಚೋ ಪ್ರಯತ್ನ ಮಾಡಬೇಡಿ. ತನಿಖೆ ಬೇರೆ, ಹೋರಾಟ ಬೇರೆ. ಒಂದೇ ನಿಮಿಷ ಸ್ವಾಮೀಜಿ ಒಂದ್ ನಿಮಿಷ. ದಿನೇಶ್ ಅವರೇ, ನಿಮ್ಮನ್ನು ಒಳಗೊಂಡಂತೆ ಹೋರಾಟಗಾರರಿಗೆ ಮತ್ತೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ತನಿಖೆ ಬೇರೆ. ತನಿಖೆಗೆ ಯಾರು ಆಕ್ಷೇಪ ವ್ಯಕ್ತಪಡಿಸ್ತಾ ಇಲ್ಲ. ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು ಯೂಟ್ಯೂಬರ್ಗಳು, ಕೆಲ ಸುಳ್ಳು ಹೋರಾಟಗಾರರು ಮಾಡ್ತಾ ಇರುವ ಅಪಪ್ರಚಾರ. ನೀವಂಥವ್ರು ಅಲ್ಲ ಅನ್ನೋ ಗೌರವದಿಂದಲೇ ಇವತ್ತು ಡಿಬೇಟ್ ಅಲ್ಲಿ ಕೂರಿಸ್ಕೊಂಡಿದೀವಿ. ಅಷ್ಟೇ ಸ್ವಾಮೀಜಿ ಕೇಳ್ತಾ ಇರೋದು, ಅಷ್ಟೇ ಸ್ವಾಮೀಜಿ ಕೇಳ್ತಾ ಇರೋದು. ಮಾತಾಡ್ತಿದ್ದಾರೆ, ಅಪಪ್ರಚಾರ ಮಾಡ್ತಿದ್ದಾರೆ ಅವರ ಸಂಬಂಧಿಗಳು. ನಾವು ಮಾಡ್ತಿದೀವಿ. ಬೇರೆಯವ್ರ ವಾಯ್ಸ್ ಕೇಳ್ತಾ ಇಲ್ಲ. ಹಿಂಗಾಗಿ ಅದನ್ನ 1 ನಿಮಿಷ ಮ್ಯೂಟ್ ಮಾಡಿ ಕರೆಕ್ಟ್ ಮಾಡಿ ವಾಪಸ್ ಬರೋಣ. ವಜ್ರದೇಹಿ ಶ್ರೀಗಳೇ, ಹೀಗೆ ಒಂದಕ್ಕೊಂದು ತಳಕ್ ಹಾಕಿ ಎಲ್ಲವನ್ನ ಕಲಸಿ ಮೇಲೋಗ್ರ ಮಾಡಿ ಗೊಂದಲ ಮಾಡೋ ಪ್ರಯತ್ನ ಬಹಳ ವ್ಯವಸ್ಥಿತವಾಗಿ ಆಗ್ತಿದೆ. ಹಾಗಾಗಿ ಮತ್ತೆ ಹೇಳಿದ್ನೇ ಹೇಳಬೇಕು, ತನಿಖೆಗೆ ನೋ ಅಬ್ಜೆಕ್ಷನ್. ಗುಂಡಿ ಬಗಿಯೋದಕ್ಕೂ ಯಾವುದೇ ರೀತಿ ತಕರಾರಿಲ್ಲ. ತಕರಾರಿರೋದು ಗುಂಡಿ ಬಗ್ದು ಆ ಮೂಳೆ ಆಚೆ ಸಿಗೋಕ್ ಮುಂಚೆ ಬಾಯಿ ಮುಚ್ಕೊಂಡಿರಿ ಅನ್ನೋ ವಿಚಾರಕ್ಕೆ ಮಾತ್ರ. ನಮ್ಮದು ಅಷ್ಟೇ ಪ್ರಸಂಗ ಇರೋದು ಬಿಟ್ಟರೆ ಬೇರೆ ಯಾವುದೇ ವಿಷಯವಿಲ್ಲ. ನಾವೇ ಸಿಟ್ ತನಿಖೆಯನ್ನು ಸ್ವಾಗತಿಸಿದವರು. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ, ತನಿಖೆ ಸಾಗುತ್ತಾ ಇರುವ ಸಂದರ್ಭದಲ್ಲಿ ಇಂಥವರೇ ಬೇಕು ಅಂತ ಹೇಳಿದಾಗ ಅಧಿಕಾರಿ ಅವರು ಸಂಬಂಧಿಕರು ಅವರ ಕುಟುಂಬ ಅಂತ ನೀವ್ಯಾಕೆ ಮಾತಾಡ್ತಾ ಇದ್ದೀರಿ? ನಡನಡಕ್ಕೆ ಇವರೆಲ್ಲ ಯಾಕೆ ಅಪಪ್ರಚಾರ ಮಾಡ್ತಿದ್ದಾರೆ ಅಲ್ವೇ?
ಶಿವಾಚಾರ್ಯ ತಪ್ಪಲ್ವಾ? ಯಾಕೆ ಮಾಡಬೇಕು? ಇದು ಒಂದು. ಎರಡನೆಯದು ಸಾಮಾನ್ಯ ಮುಖ್ಯ ಸಹನೆಯಿಂದ ಇರೋದ್ರಿಂದ ಇವತ್ತು ಸತ್ಯ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಸ್ವಾಮೀಜಿಯವರು ಮಾಡ್ತಾ ಇದ್ದೀವಿ. ನೀವು ಮಾಡಿ. ಸತ್ಯ ಯಾರಿಗೆ ಸತ್ಯ ಇದೆ ಸತ್ಯನೇ ಸಿಗ್ತಿದೆ. ಯಾರಿಗಾದ್ರೂ ಕೊನೆ ಹಂತದಲ್ಲಿ ಧರ್ಮ ಯಾವತ್ತಿಗೂ ಕೂಡ ಧರ್ಮವಾಗೇ ಉಳಿತಿದೆ. ಈ ಭೂಮಿ ಹುಟ್ಟಿದಾಗಿಂದ ಕೂಡ ರಾಕ್ಷಸರು ಹುಟ್ಟಿದ್ದಾರೆ, ಕಾನೂನು ಬಾಹಿರ ಮಾಡೋರಿಗೆ ಕೆಟ್ಟವೆಲ್ಲ ಸಿಕ್ಕೇ ಸಿಗ್ತಿದೆ. ಮುಖ್ಯಮಂತ್ರಿಗಳೇ ಹೇಳ್ತಾರೆ, ದಿನೇಶ್ ಅವರ ಸ್ವಾಮೀಜಿಗಳ ವಂದನೆಗಳಿಗೆ ಇಲ್ಲಿ ಧರ್ಮಗಳ ನಡುವೆ ಸಂಘರ್ಷವೂ ಅಲ್ಲ, ಇದು ಐಡಿಯಾಲಜಿಗಳ ನಡುವೆ ಸಂಘರ್ಷ ಅನ್ನೋ ರೀತಿಯಲ್ಲಿ ಯಾಕೆ ಅನ್ನಿಸ್ತಿದೆ ಅಂದ್ರೆ, ಇವತ್ತು ಕೊಪ್ಪಳದಲ್ಲಿ ಒಬ್ರು ಮುಸ್ಲಿಂ ಮುಖಂಡರು ಮಾತನಾಡಿದಾರಪ್ಪ, ಅದನ್ನ ಕೇಳಿಸ್ಕೊಳ್ಳೇಬೇಕು. ಎಸ್ಪೆಷಲಿ ಹಿಂದೂಗಳು ಕೇಳಿಸ್ಕೊಳ್ಬೇಕು. ಇದನ್ನ ಹಿಂದೂಗಳಲ್ಲಿ ಐಕ್ಯತೆ ಇಲ್ಲ, ಒಗ್ಗಟ್ಟಿನ ಹೋರಾಟ ಇಲ್ಲ, ಪದೇ ಪದೇ ಅನೇಕ ವೇದಿಕೆಗಳಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಅದನ್ನ ಕನ್ನಡಿ ಹಿಡಿದು ತೋರಿಸ್ದಂಗಿದೆ ಇವತ್ತು ಕೊಪ್ಪಳದ ಅಕ್ಬರ್ ಪಾಷಾ ಅವರು ಮಾತನಾಡಿರೋ ಮಾತು. ಏನ್ ಹೇಳಿದಾರೆ ಗೊತ್ತಾ ಅವರು? ಹಿಂದೂಗಳಲ್ಲೇ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರ್ತಾ ಇದೆ, ಕ್ಷೇತ್ರದ ಪರ ನಿಂತು ಮಾತನಾಡಿದ್ದಾರೆ ಮುಸ್ಲಿಂ ಮುಖಂಡರು. 3 ವರ್ಷ ಬಗದ್ರು ಕೂಡ ಏನೂ ಸಿಗಲ್ಲ, ನಾನ್ ಗ್ಯಾರಂಟಿ ಅಂತ ಹೇಳಿದ್ದಾರೆ ಯಾರು? ಮುಸ್ಲಿಂ ಮುಖಂಡರು. ಆದ್ರೆ ಇದೆಲ್ಲವನ್ನ ಸುಮ್ಮನೆ ಗಮನಿಸ್ತಿರುವ ನಾವು, ದೇವರ ತಂಟೆಗೆ ಇನ್ನು ಮುಂದೆ ಯಾರಾದರೂ ಸುಖ ಸುಮ್ಮನೆ ಹೋದ್ರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿ ಅಕ್ಬರ್ ಪಾಷಾ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ, ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳಿ ಇವರು ಹೇಳ್ತಿರೋದಕ್ಕೂ ಕಾರಣ ಇದೆ. ಯಾಕಂದ್ರೆ ಇಲ್ಲಿ ಹೋರಾಟಗಾರರು ಅಂತ ಅನ್ನಿಸ್ಕೊಂಡಿರೋರಲ್ಲಿ ಅನೇಕರು ಇರೋದೇ ಇದೇ ಸಮುದಾಯಕ್ಕೆ ಸಂಬಂಧಪಟ್ಟವರು. ಇದು ರಿಪಬ್ಲಿಕ್ ಕನ್ನಡದ ಒಪಿನಿಯನ್ ಅಲ್ಲ, ಒಪಿನಿಯನ್ ಮುಸ್ಲಿಂ ಮುಖಂಡರಾದ ಅಕ್ಬರ್ ಪಾಷಾ ಅವರದ್ದು. ಕೇಳಿಸ್ಕೊಳ್ಳಿ. 13 ದಿನ ಆಯ್ತು, 14 ದಿನ ಆಯ್ತು ಅಂತ ನಾನು ಈ ಪೂರ್ವ ವರ್ಷ ಕೊಡ್ತೀನಿ ಅವರಿಗೆ. ಒಂದು ಅಸ್ಥಿ ಪಂಜರವನ್ನು ಅಗದು ತೋರಿಸಲಿ. ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾನೆ, ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾನೆ. ಆ ಸ್ಥಳಕ್ಕೆ ನೋಡಿ, ಇವತ್ತು ಬೇರೆ ಬೇರೆ ಊರಿನ ಹೆಸರು ಸ್ಥಳಗಳಿವೆ, ಆದ್ರೆ ಯಾವ ಸ್ಥಳಕ್ಕೂ ಧರ್ಮ ಅಂತ ಹೆಸರು ನೋಡಿ ಅಲ್ವಾ ರಜಾಕ್ ಅವರೇ? ಮ್ಯಾಮ್, ಒಂದೇ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಕೇವಲ ಬಿಜೆಪಿನವರು ಮಾತ್ರ ಮಂಜುನಾಥ ಸ್ವಾಮೀಜಿಯಲ್ಲಿ ನಂಬಿಕೆ ಸ್ವಾಮೀಜಿಗಳ ಒಂದೇ ನಿಮಿಷ, ರಜಾಕ್ ಅವ್ರು ಮಾತಾಡ್ತಿದ್ದಾರೆ, ಅದಾದ್ಮೇಲೆ ನಿಮ್ಮನ್ನ ಮಾತನಾಡ್ತೀನಿ. ಕೇವಲ ಬಿಜೆಪಿನವರು ಮಾತ್ರ ಆ ಧರ್ಮಸ್ಥಳದ ಕ್ಷೇತ್ರಕ್ಕೆ, ಆ ಧರ್ಮಸ್ಥಳಕ್ಕೆ ನಂಬಿಕೆ ಇರೋದು ಬರೀ ಬಿಜೆಪಿನವರು ಅಂತ ಹೇಳ್ಬಿಟ್ಟು ಬಿಂಬಿಸ್ತಿದ್ದಾರೆ. ಇವಾಗ ಕಾಂಗ್ರೆಸ್ನವ್ರಿಗೆ ಅರಿವಿಲ್ವಾ? ಇವತ್ತು ಎಷ್ಟು ನೀಚ ರಾಜಕಾರಣಕ್ಕೆ ಇಳಿತಾರೆ ಈ ಧರ್ಮ ಕ್ಷೇತ್ರವನ್ನು ತಗೊಂಡು. ಮಾತನ್ನ ನಾನು ಹೇಳಲೇಬೇಕು. ಎಷ್ಟು ನೀಚರು ಇವರು ಅಂತ ಹೇಳಿದ್ರೆ, ಇದು ಹಿಂದೂ ಮುಸ್ಲಿಂ ಇಲ್ಲವೇ ಇಲ್ಲ ಇದರಲ್ಲಿ. ಇದರಲ್ಲಿ ತಗೊಬಂದು ಇದರಲ್ಲಿ PFI SDPI ಷಡ್ಯಂತ್ರ ಇದೆ ಅಂತ ಪ್ರತಿಭಟನೆ ಮಾಡಬೇಕು. ನೋಡಿ, ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತ ನಾನು ಹೋರಾಟ ಮಾಡಿದ್ದೀನಿ. ಸೌಜನ್ಯ ನ್ಯಾಯ ಸಿಗ್ಬೇಕು ಅಂತ ನಾನು ಹೋರಾಟ ಮಾಡಿದ್ದೀನಿ. ಇದ್ರಲ್ಲಿ ಹಿಂದೂ ಮುಸ್ಲಿಂ ತರಬೇಡಿ. ರಾಜಕಾರಣಕ್ಕೆ ಬನ್ನಿ. ನೀವು ಬಿಜೆಪಿ ಸ್ವಾಮೀಜಿ ಆಗಿದ್ದು ನೀವು ರಾಜಕಾರಣ ರಾಜಕಾರಣ ಮಾತಾಡ್ತಾರೆ, ಧರ್ಮದ ಬಗ್ಗೆ ಮಾತಾಡ್ತಾರೆ, ಧರ್ಮಕ್ಕೆ ಸಂಬಂಧಪಟ್ಟರು ಎಲ್ಲರಿಗೂ ಮನವಿ. ಒಂದೇ ನಿಮಿಷ ರಜಾಕ್ ಅವರೇ, STPI ಹಿಂಗ್ ಅಪಪ್ರಚಾರ ಮಾಡೋ ಯೂಟ್ಯೂಬರ್ಸ್ ಪರವಾಗಿ ಪ್ರತಿಭಟನೆ ಮಾಡಬಹುದು, ಬಿಜೆಪಿ ಕ್ಷೇತ್ರದ ಪರವಾಗಿ. ಒಂದೇ ನಿಮಿಷ ಸ್ವಾಮೀಜಿ, ಒಂದೇ ನಿಮಿಷ ಸ್ವಾಮೀಜಿ. ರಜಾಕ್ ಅವರೇ, ನೀವು ನನ್ನನ್ನು ಕೇಳಿಸ್ಕೊಳ್ಳಿ. ಅರೆ ರಜಾಕ್ ಅವರೇ, ಕಾಮ್ ಡೌನ್. ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ, ನನ್ನ ಪ್ರಶ್ನೆ ಅದನ್ನೇ ಕೇಳ್ತಿದ್ದೀನಿ. ಇರಿ ಸರ್, ಅದೇ ಪ್ರಶ್ನೆ. ರಜಾಕ್ ಜಿ, ಕೈಂಡ್ಲಿ ಲಿಸನ್. ರಜಾಕ್ ಅವರೇ ಕೇಳಿಸ್ಕೊಳ್ಳಿ. ಸ್ವಾಮೀಜಿ ಒಂದ್ ನಿಮಿಷ, ರಜಾಕ್ ಅವ್ರಿ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಸ್ವಾಮೀಜಿ ಒಂದೇ ಒಂದ್ ಮನವಿ, ರಜಾಕ್ ಅವ್ರಿ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಒಂದೇ ಗಳಿಗೆ ರಜಾಕ್ ಅವರೇ ಕೇಳಿಸ್ಕೊಳ್ಳಿ. ರಜಾಕ್ ಅವರೇ ಕೇಳಿಸ್ಕೊಳ್ಳಿ, ಅದೇ ಕೇಳಿಸ್ಕೊಳ್ಳಿ. ಇರಿ ಸರ್, ಸರಿ ಸರಿ ಸರ್, ಈ ಉತ್ತರ ಅವರಿಂದ ಬೇಕು. ನಾರಾಯಣ ಸ್ವಾಮಿ ಅವರೇ, ಇವರು ಹೆಲ್ಪಿಂಗ್ ಗೇಮ್.
ಬರ್ತೀರಾ? You're helping him. ನೀವು ನಿಮ್ಮ ಅಜ್ಮೀರ್ ವಿಚಾರ You're helping him, sir. ನಾರಾಯಣ ಸ್ವಾಮಿ ಸರ್, ನಾರಾಯಣ ಸ್ವಾಮಿ ಸರ್, ನೀವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೀರಿ. ನಾರಾಯಣ ಸ್ವಾಮಿ ಸರ್, ಕೇಳಿಸ್ಕೊಳ್ಳಿ, ಅವ್ರು ಉತ್ತರ ಕೊಡ್ಲಿ. ಹೆಲ್ಪ್ ಮಾಡಬೇಡಿ ರಜಾಕ್ ಅವರೇ. ಕೇಳಿಸ್ಕೊಳ್ರಿ, ಬೇಕಂತ ಕೇಳಿಸ್ಕೊಳ್ತಿಲ್ಲ ನೀವು. ರಜಾಕ್ ಅವ್ರು ಬೇಕು ಅಂತ ಕೇಳಿಸ್ಕೊಳ್ತಿಲ್ಲ. ಸರ್ ಒಂದ್ ನಿಮಿಷ ರಜಾಕ್ ಅವರೇ, ಸಿಂಪಲ್ ಪ್ರಶ್ನೆ. STPI ಅವರು ಅಪಪ್ರಚಾರ ಮಾಡೋ ಯೂಟ್ಯೂಬರ್ಸ್ ಪರವಾಗಿ ಪ್ರತಿಭಟನೆ ಮಾಡಬಹುದು, ಬಿಜೆಪಿ ಅವರು ಧರ್ಮಸ್ಥಳದ ಪರವಾಗಿ ಪ್ರಚಾರ ಮಾಡೋಂಗಿಲ್ಲ, ಪ್ರೊಟೆಸ್ಟ್ ಮಾಡೋಂಗಿಲ್ಲ. ಯಾವ ಲೆಕ್ಕ ಇದು ಅಂತಲ್ಲ ನಾನು ಕೇಳ್ತಿರೋದು. ಅವ್ರು ಹೇಳಿದ್ಯೇನು, ಇದ್ರ ಹಿಂದೆ SDPI PFI ಕೈವಾಡ ಇರಬಹುದು, ಪ್ರತಿಭಟನೆ ಮಾಡಿದ್ದಾರೆ STPI ಅದನ್ನ ಕೇಳ್ತಿರೋದು. ನೀಚರು ಅಂತ ಹೇಳಿದ್ರೆ ಇದ್ರಲ್ಲೂ ಹಿಂದೂ ನೀಚರು, ಭ್ರಷ್ಟರು, ನಮ್ಮ ಧರ್ಮದಲ್ಲಿ ತಂದೆಗೆ ತಮಾಷೆ ನೋಡೋಂಗೆ ನಿಮ್ಗೆ ರೈಟ್. ಚರ್ಚೆಗೆ ಸಮಯ ಇದೆದಷ್ಟೇ. 3 ಜನ ಸ್ವಾಮೀಜಿಗಳಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಇಲ್ಲಿ ಹಿಂದೂ ಮುಸ್ಲಿಂ ಅಲ್ಲ ಇರೋದು, ಒಂದು ಪವಿತ್ರವಾದ. ಇಲ್ಲ ಸರ್, ನಾನು ಎಲ್ಲರಿಗೂ ನಿಮ್ಮನ್ನು ಒಳಗೊಂಡಂತೆ ಎಲ್ರಿಗೂ ಹೇಳ್ತೀನಿ, ನಿಮ್ಮನ್ನು ಒಳಗೊಂಡಂತೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಇದು ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ. ಈ ಶ್ರದ್ಧಾ ಕೇಂದ್ರದ ವಿರುದ್ಧದ ಅಪಪ್ರಚಾರ ಕೇಳಿಸ್ಕೊಳ್ಬೇಕು, ತಾಳ್ಮೆ ಇರಬೇಕು. ಹೆಣ್ಣು ಮಕ್ಕಳಿಗೆ ನ್ಯಾಯ, ಕಾಸ್ಟ್ ಆಫ್ ಸಮಯ ಇದ್ದಿದ್ದಷ್ಟೇ. ಎಲ್ಲರ ಆಡಿಯೋ ಕಾರ್ಡ್. ಎಲ್ಲರಿಗೂ ಧನ್ಯವಾದ, ಎಲ್ಲರಿಗೂ ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಇಲ್ಲಿ ಅಪಪ್ರಚಾರ ಆಗ್ತಾ ಇರೋದು, ನಿಮ್ ವಾಯ್ಸ್ ಹೋಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ರಜಾಕ್ ಅವರೇ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧವಾಗಿ ನ್ಯಾಯ ಅನ್ಯಾಯ ಅಂತ ಹೇಳ್ಕೊಂಡು ಅಪಪ್ರಚಾರ ಮಾಡ್ತಿರೋದು. ನಿಮ್ ವಾಯ್ಸ್ ಹೋಗ್ತಿಲ್ಲ ಸರ್, ನಿಮ್ ವಾಯ್ಸ್ ಹೋಗ್ತಾ ಇಲ್ಲ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ರೆ ಹಿಂದೂಗಳ ತಾಳ್ಮೆ ಸಹನೆಗೂ ಕೂಡ ಒಂದು ಮಿತಿ ಇದೆ. ಅದರ ಎಕ್ಸಾಂಪಲ್ಗಳು, ಸ್ಯಾಂಪಲ್ಗಳು ಈಗ ಆಚೆ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಹೆಚ್ಚಿಗೆ ಆಗೋದು ಬೇಡ, ಸಮಾಜದಲ್ಲಿ ಶಾಂತಿ ಕೆದರೋದು ಬೇಡ, ತನಿಖೆ ಆಗಲಿ, ಸತ್ಯ ಹೊರಗೆ ಬರಲಿ ಅಂತ ನಿರೀಕ್ಷೆ ಮಾಡ್ತಾ ಮತ್ತೊಮ್ಮೆ ಧನ್ಯವಾದ ಎಲ್ರಿಗೂ. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDH